ಧಾರವಾಡ ಕಟ್ಟೆ ಧಾರವಾಡ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ 4. ಇಂದು ರಣ್ಣನ ಗದಾಯುದ್ಧ ಹಾಗೂ ಶೇಕ್ಸ್ಪಿಯರ್ ರುದ್ರನಾಟಕಗಳು ಈ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನು ಮಂಡಿಸಲು ನಮ್ಮ ಕಟ್ಟೆಗೆ ಆಹ್ವಾನಿತರಾಗಿದ್ದಾರೆ ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಕತೆಗಾರರು, ಸಿಂದಗಿ. ಮೂಲತಃ ಶ್ರೀ ಚೆನ್ನಪ್ಪ ಕಟ್ಟಿ ಗುರುಗಳು ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಹಿರೇಹಾಳದವರು. ಇವರು ಸಿಂದಗಿ ಕಾಲೇಜಿನಲ್ಲಿ 1980ರ ಪೂರ್ವದಲ್ಲಿ ತಮ್ಮ ಉಪನ್ಯಾಸ ವೃತ್ತಿಯನ್ನು ಪ್ರಾರಂಭಿಸಿರ್ತಾರೆ. ಶ್ರೀಯುತರು ಸಿಂದಗಿ ಕಾಲೇಜಿನಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಅದೇ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಒಂದು ಸೆಲೆ ಒಂದು ನೆಲೆ, ಇಂಡಿಯಾದಲ್ಲಿ ನೆನಪುಗಳು ಸಾಯುವುದಿಲ್ಲ ಇತ್ಯಾದಿ ಹಲವು ಕವನ ಸಂಕಲನಗಳ ಜೊತೆಗೆ ಬೆಂಕಿ ಇರದ ಬೆಳಕು, ಮುಳುಗಡೆ ಎಂಬ ಕಥಾ ಸಂಕಲನಗಳು ಹಾಗೂ ಇನ್ನೂ ಅನೇಕ ಪುಸ್ತಕಗಳು ಶ್ರೀಯುತರ ಕೈಯಿಂದ ಹೊರಬಂದಿವೆ. ಸಂಕ್ರಮಣ ಕಾವ್ಯ ಪ್ರಶಸ್ತಿ, ಬಿ ಶ್ಯಾಮಸುಂದರ್ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳು ಶ್ರೀಯುತರನ್ನು ಅರ್ಪಿಸಿಕೊಂಡು ಬಂದಿವೆ. ನೆಲೆಯ ಪ್ರಕಾಶನದ ಪ್ರಾಥಮಿಕ ಸದಸ್ಯರು ಶ್ರೀಯುತರು, ಕ್ರಿಯಾಶೀಲ ಸಾಹಿತ್ಯಾಸಕ್ತರು ಹಾಗೂ ಹಿರಿಯ ರಂಗಾಸಕ್ತರು ಆಗಿರುವ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಅವರು ಇಂದು ನಮ್ಮೊಂದಿಗೆ ಇರುವುದೇ ನಮ್ಮ ಭಾಗ್ಯವೆಂದು ನಾವು ಭಾವಿಸಿದ್ದೇವೆ. ಈಗ ಶ್ರೀ ಚೆನ್ನಪ್ಪ ಕಟ್ಟಿ ಗುರುಗಳು ರನ್ನನ ಗದಾಯುದ್ಧ ಹಾಗೂ ಶೇಕ್ಸ್ಪಿಯರನ ರುದ್ರ ನಾಟಕಗಳ ಮೇಲೆ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಉಪನ್ಯಾಸ 45ರಿಂದ 60 ನಿಮಿಷಗಳ ಅವಧಿಯಾಗಿರುತ್ತದೆ. ಆ ನಂತರ ಪ್ರಾಸ್ತಾವಿಕವಾಗಿ ಕೆಲವೊಂದು ಮಾತುಗಳನ್ನು ನಮ್ಮ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಬಸವರಾಜ ಡೋಣೂರ್ ಗುರುಗಳು ನೀಡಲಿದ್ದಾರೆ. ಆ ನಂತರ ಚರ್ಚೆ, ಪ್ರಶ್ನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಒಂದು ವಿನಂತಿ ಎಲ್ಲರಿಗೂ, ದಯವಿಟ್ಟು ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನು ಮ್ಯೂಟ್ ಮಾಡಿ ಕೇಳಬೇಕಾಗಿ ವಿನಂತಿ. ತಮ್ಮ ಸರದಿ ಬಂದಾಗ ಪ್ರಶ್ನೆಗಳನ್ನ ಕೇಳುವಲ್ಲಿ, ಚರ್ಚೆಯಲ್ಲಿ ಪಾಲ್ಗೊಳ್ಳುವಲ್ಲಿ ತಾವು ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನು ಅನ್ಮ್ಯೂಟ್ ಮಾಡಿ ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದು. ಈಗ ನಾವು ಕೇಳಲಿದ್ದೇವೆ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಗುರುಗಳ ಉಪನ್ಯಾಸವನ್ನು. ಸರ್ ಪ್ಲೀಸ್. ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಗುರುಗಳು. ಧಾರವಾಡ ಕಟ್ಟೆಯ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯ ಈ 4ನೇ ಕಂತಿಗೆ ತಮಗೆಲ್ಲ ಗೂಗಲ್ ಮೀಟಪ್ ಮೂಲಕ ಇದನ್ನೆಲ್ಲ ವೀಕ್ಷಿಸುತ್ತಿರುವಂತಹ ತಮಗೆಲ್ಲ ನಮಸ್ಕಾರಗಳು. ನಾನು ಪ್ರಾರಂಭದಲ್ಲಿ ವಿಶೇಷವಾದಂಥ ಕೃತಜ್ಞತೆಗಳನ್ನ ಡಾಕ್ಟರ್ ಬಸವರಾಜ್ ಡೋಣೂರ್ ಅವ್ರಿಗೆ ಸಲ್ಲಿಸ್ಬೇಕು. ಯಾಕೆ ಅನ್ನೋದನ್ನು ಹೇಳ್ತೀನಿ. ಅದಾದ ನಂತರ ನಿರಂತರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುವಲ್ಲಿ ತುಂಬಾ ಕ್ರಿಯಾಶೀಲರಾಗಿರ್ತಕ್ಕಂತಹ ಧಾರವಾಡ ಕಟ್ಟೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರಿಗೂ ಕೂಡ ನಮಸ್ಕಾರಗಳು. ಕಾರ್ಯದರ್ಶಿಯಾಗಿ ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡಿರುವಂತಹ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವರಿಗೆ, ಅದೇ ತೆರನಾಗಿ ತಾಂತ್ರಿಕ ನಿರ್ವಹಣೆ ಮಾಡುವಂತಹ ಸಮಂತ್ ಪತ್ತಾರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರಾರಂಭದಲ್ಲಿ ವಿಶೇಷವಾದಂತಹ ಒಂದು ಕೃತಜ್ಞತೆಯ ಮಾತುಗಳನ್ನ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿಗೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ತಮಗೆಲ್ಲ ಗೊತ್ತಿರುವಂತೆ ಬಸವರಾಜ್ ಡೋಣೂರ್ ಅವರನ್ನ, ಅವರ ಅಕಾಡೆಮಿಕ್ ಕರಿಯರ್ದ ಬೆಳವಣಿಗೆಯನ್ನು ಬಲ್ಲಂತ ಎಲ್ಲರಿಗೂ ಗೊತ್ತಿದೆ. ಅವರು ತಮ್ಮ ಅಕಾಡೆಮಿಕ್ ವ್ಯಕ್ತಿತ್ವವನ್ನು ರೂಪಿಸಿಕೊಂಡದ್ದು ಧಾರವಾಡದ ಮನೋಹರ್ ಗ್ರಂಥಮಾಲೆಯ ಅಟ್ಟದಲ್ಲಿ. ಇವತ್ತವರು ಧಾರವಾಡ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಅಟ್ಟ ಆಲಯದ ಸಂಕೇತ, ಕಟ್ಟೆ ಬಯಲಿನ ಸಂಕೇತ. ಬಸವರಾಜ ಡೋಣೂರ್ ಅವರು ಈ ಎರಡೂ ಆಲಯ ಮತ್ತು ಬಯಲುಗಳನ್ನ ಒಂದೆಡೆಗೆ ತರುವ, ಅವುಗಳನ್ನ ಪಕ್ಕ ಪಕ್ಕದಲ್ಲೇ ಇಟ್ಟು ನೋಡುವ ಒಂದು ವಿನೂತನವಾದಂತಹ ಪ್ರಯೋಗವನ್ನು ಅವರು ಮಾಡ್ತಾ ಇದ್ರು. ಈ ಬಯಲು ಆಲಯ
ಈ ಪರಿಕಲ್ಪನೆ ಮತ್ತು ಅವರು ತುಂಬಾ ಪ್ರೀತಿಯ ಅವರ ಗುರುಗಳಾದಂತಹ ಕೀರ್ತಿನಾಥ್ ಕುರ್ತಕೋಟಿ ಅವರ ಪ್ರೀತಿಯ ಒಂದು ಪಾರಿಭಾಷಿಕ ಪದ ಅದು. ಬಸವರಾಜ್ ಡೋಣೂರ್ ಅವರು ಆಲಯದಲ್ಲಿಯೇ ಬೆಳೆಯುತ್ತಲೇ ಬಯಲಿಗೆ ಬಂದು ನಿಂತಿರತಕ್ಕಂಥ ವಿಶಿಷ್ಟ ಪ್ರತಿಭಾನ್ವಿತ ಒಬ್ಬ ಪ್ರಾಧ್ಯಾಪಕರಾಗಿ ನಮ್ಮೆದುರಿಗೆ ಅವರಿದ್ದಾರೆ. ಹೀಗಾಗಿ ಧಾರವಾಡ ಕಟ್ಟೆಯಂತಹ ಈ ಬಯಲು ಪ್ರಜ್ಞೆಯ ಒಂದು ಬಯಲಿನಲ್ಲೇ ಒಂದು ಹೊಸದನ್ನ ನಿರ್ಮಿಸಿಕೊಂಡು ಒಂದು ಕಟ್ಟೆಯನ್ನ ಕಟ್ಟಿಕೊಂಡು ಒಂದು ಹೊಸ ವೇದಿಕೆಯನ್ನ ಶೇಕ್ಸ್ಪಿಯರ್ನ ನೆವದಲ್ಲಿ ಹಲವಾರು ಜನರನ್ನ ಒಂದು ಕಡೆ ತರುವ, ಅದೇ ರೀತಿಯಾಗಿ ಶೇಕ್ಸ್ಪಿಯರ್ನ ಕುರಿತಾದಂತಹ ಹೊಸ ಹೊಸ ಆಲೋಚನೆಗಳನ್ನ ತಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ಒಂದು ವಿಶಿಷ್ಟವಾದಂಥ ವೇದಿಕೆಯನ್ನ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಒದಗಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಅವರಿಗೆ ವಿಶೇಷವಾದಂಥ ಒಂದು ಕೃತಜ್ಞತೆಯ ಮಾತುಗಳು. ನಾನಿಂದು ಮಾತಾಡುವಂತಹ ವಿಷಯ ಗದಾಯುದ್ಧ ಮತ್ತು ಶೇಕ್ಸ್ಪಿಯರ್ನ ರುದ್ರ ನಾಟಕಗಳು ಅಂತ. ತುಂಬಾ ಕುತೂಹಲಕಾರಿಯಾದ, ತುಂಬಾ ವೈರುಧ್ಯದಿಂದ ತುಂಬಿರತಕ್ಕಂಥ ಒಂದು ಶೀರ್ಷಿಕೆ ಇದು ಅಂತ ತಕ್ಷಣ ಯಾರಿಗಾದ್ರೂ ಅನ್ನಿಸಬಹುದು. ಯಾಕೆ ಅಂತ ಈ ಇಬ್ಬರು ವ್ಯಕ್ತಿಗಳು ಕಾಲ, ಭಾಷೆ ಮತ್ತು ಅವರು ತಮ್ಮ ಅನುಭವವನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಬಳಸಿಕೊಂಡಿರ್ತಕ್ಕಂಥ ಮಾಧ್ಯಮ ಸಾಹಿತ್ಯ ಪ್ರಕಾರ ಏನಿದೆಯಲ್ಲ, ಇವೆಲ್ಲ ತೀರಾ ಭಿನ್ನ ಅದು. ತಮ್ಗೆಲ್ಲ ಗೊತ್ತಿರುವಂತೆ ರನ್ನನ ಕಾಲ 10ನೇ ಶತಮಾನ, ಶೇಕ್ಸ್ಪಿಯರ್ನ ಕಾಲ 16ನೇ ಶತಮಾನ. ರನ್ನನ ದೇಶ ನಾಡು ಕರ್ನಾಟಕ, ಮುಧುವಳಲ್, ಬೆಳವಲಿ ಇತ್ಯಾದಿ. ಶೇಕ್ಸ್ಪಿಯರ್ ಇಂಗ್ಲೆಂಡ್ ಮೂಲದ ವ್ಯಕ್ತಿ. ಶೇಕ್ಸ್ಪಿಯರ್ ಇಂಗ್ಲಿಷ್ ಅನ್ನ ಬಳಸಿದರೆ, ರನ್ನ ಕನ್ನಡವನ್ನು ಬಳಸಿದ್ದಾರೆ. ರನ್ನ ಆಯ್ದುಕೊಂಡಂತಹ ಒಂದು ಸಾಹಿತ್ಯ ಪ್ರಕಾರ ಅದು ಕಾವ್ಯ, ಚಂಪು ಕಾವ್ಯ. ಶೇಕ್ಸ್ಪಿಯರ್ ಬಳಸಿದ್ದು ಆತ ಅಳವಡಿಸಿಕೊಂಡಿರುವಂಥದ್ದು ನಾಟಕ ಸಾಹಿತ್ಯ ಪ್ರಕಾರ. ಇದನ್ನೆಲ್ಲ ನೋಡಿದ್ರೆ ಇಷ್ಟೆಲ್ಲ ಭಿನ್ನತೆಗಳಿದ್ದಾಗ ಏನು ಇನ್ನೆರಡು ಪಕ್ಕದಲ್ಲಿ ಇಟ್ಟು, ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಟು ನೋಡುವಂತಹ ತುರ್ತೇನಿದೆ, ಜರೂರೇನಿದೆ, ಅದರ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಯಾರಿಗಾದ್ರೂ ಒಂದು ಸಣ್ಣ ಸಂಶಯ ಬರುವಂಥದ್ದು ಸಾಧ್ಯ ಇದೆ. ಇಷ್ಟೆಲ್ಲ ಭಿನ್ನತೆಗಳಿದ್ರು ಒಂದು ತೌಲನಿಕ ಅಧ್ಯಯನ ಮಾಡಲು ಸಾಧ್ಯವೇ ಅನ್ನುವಂಥ ಒಂದು ಆಲೋಚನೆ ಹಿನ್ನೆಲೆಯೊಳಗ ನಾನು ಈ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಇದೊಂದು ಸಣ್ಣ ಕಿರು ಪ್ರಯತ್ನ, ಇದೊಂದು ಹೈಪೋಥಿಸಿಸ್. ಇದರ ನಂತರ ನೀವು ಕೂಡಿಯೇ ಇದನ್ನೊಂದು ಯಾವುದಾದ್ರೂ ಒಂದು ಥೀಸಿಸ್ ಮಾದರಿಗೆ ಒಯ್ದು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು. ಇಂಥ ಎಲ್ಲ ಆಲೋಚನೆಗಳು ಅಂದ್ರೆ ರನ್ನನ ಗದಾಯುದ್ಧ ಮತ್ತು ಶೇಕ್ಸ್ಪಿಯರ್ ನಾಟಕಗಳು, ಇಂಥದ್ದೊಂದು ಆಲೋಚನೆ ವಸಾಹತು ಪೂರ್ವದಲ್ಲಿ ಹೊಳಿಲಿಕ್ಕೆ ಸಾಧ್ಯವೇ ಇಲ್ಲ. ವಸಾಹತೋತ್ತರ ಸಂದರ್ಭದಲ್ಲಿ ಅಥವಾ ವಸಾಹತೀಕರಣಕ್ಕೆ ಒಳಗೊಂಡಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ತಮ್ಮ ನಾಡಿನ, ತಮ್ಮ ನೆಲೆಯ, ತಮ್ಮ ಪ್ರಾದೇಶಿಕ ಸನ್ನಿವೇಶದಲ್ಲಿರುವಂತ ಒಬ್ಬ ಲೇಖಕನನ್ನ ನಮ್ಮನ್ನು ವಸಾಹತೀಕರಣಕ್ಕೆ ಅಳವಡಿಸಿ ನಮಗೊಂದಿಷ್ಟನ್ನು ಕೊಟ್ಟು, ಒಂದಿಷ್ಟು ತಗೊಂಡು, ನಾವು ಅವರಿಂದ ತಗೊಂಡು ಅವ್ರಿಗೊಂದಿಷ್ಟು ಕೊಟ್ಟು ಏನೋ ಪ್ರಕ್ರಿಯೆ ನಡೆದಲ್ಲ. ಇಂತಹ ಪ್ರಕ್ರಿಯೆ ನಡೆದಂತಹ ಸಂದರ್ಭದೊಳಗ ಇಂಥ ಆಲೋಚನೆಗಳು ಹುಟ್ಟುತ್ತವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆ ಇಂಥದ್ದೊಂದು ಚರ್ಚೆ ಮಾಡಬಹುದು, ಏನು ಅಂಶಗಳಿವೆ, ಚರ್ಚೆಗೆ ಒಂದಿಷ್ಟು ಬೇಸಿಸ್ ಏನಾದರೂ ಇದೆಯೇ ಅಂತ ನಾನು ಯೋಚನೆ ಮಾಡಿದೆ. ನನಗೆ ಹೊಳೆದಿರ್ತಕ್ಕಂಥ ಹಲವಾರು ಇವೆ, ಎರಡು ಪ್ರಮುಖ ಅಂಶಗಳನ್ನ ನಾನು ತಮ್ಮೆದುರಿಗೆ ಪ್ರಾರಂಭದಲ್ಲಿ ಹೇಳ್ತೇನೆ. ಏನು ವೈಶಿಷ್ಟ್ಯ ಅಂತಂದ್ರೆ, ಶೇಕ್ಸ್ಪಿಯರ್ ನಾಟಕ ಬರದ, ಅದರ ಮೈತುಂಬ ಕಾವ್ಯವನ್ನ ಬಳಸಿಕೊಂಡು, ರನ್ನ ಕಾವ್ಯ ಬರದ ಅದರ ಒಡಲೊಳಗ ನಾಟಕೀಯ ಸನ್ನಿವೇಶಗಳನ್ನ ಇಡಿಕಿರಿಯುವ ಹಾಗೆ ತುಂಬಿಸ್ಬಿಡ್ತಾನೆ. ಒಂದು ರೀತಿಯೊಳಗ ನಾಟಕ ಕಾವ್ಯ ನಾಟಕವಾಗುವ ಈ ಪ್ರಕ್ರಿಯೆಗಳು ಇವರಿಬ್ಬರ ಮಧ್ಯದಲ್ಲಿ ನಡೆದಿದೆ ಅಂತ ನನಗೆ ಅನಿಸಿದ್ದು.
ಇನ್ನೂ ಕುತೂಹಲದ ಸಂಗತಿ ಅಂತಂದ್ರೆ ಇವರಿಬ್ರು ತಮ್ಮ ತಮ್ಮ ಸಾಹಿತ್ಯ ಪ್ರಕಾರದೊಳಗೆ ಗದ್ಯ ಪದ್ಯ ಎರಡನ್ನೂ ಬಳಸಿಕೊಂಡಿದ್ದಾರೆ. ಹೇಗೆ ಅಂತಂದ್ರೆ ಶೇಕ್ಸ್ಪಿಯರ್ ನಾಟಕ ಅಲ್ಲಲ್ಲಿ ಕೆಲವೊಂದಿಷ್ಟು ಪ್ರೋಜಿನಂತೆ ಹಾಗೆ ಕಂಡ್ರೆ, ಬಹುಪಾಲು ಅಲ್ಲಿ ಕಾವ್ಯವೇ ಆವರಿಸಿಕೊಂಡ್ರು. ಆತ ಬಳಸಿರುವಂತಹ ರನ್ನ ಬಳಸಿರುವಂತಹ ಈ ಚಂಪು ಸಾಹಿತ್ಯ ಪ್ರಕಾರ ಇದೆಯಲ್ಲ, ಅದನ್ನು ಕೂಡ ಹೇಗಿದೆ ಅಂತಂದ್ರೆ ಗದ್ಯ ಪದ್ಯವನ್ನ ಹಾಗೆ ಹಿತಮಿತವಾಗಿ ಬಳಸ್ಕೊಳ್ತಾ ಕಾವ್ಯವನ್ನ ಬೆಳೆಸ್ಕೊಂಡು ಹೋಗುವಂಥದ್ದನ್ನ ನಾವು ಕಾಣ್ತೀವಿ. ಆತ ಬಳಸಿದ್ದು, ಶೇಕ್ಸ್ಪಿಯರ್ ಬೆಳೆಸಿದ್ದು ಬ್ಲ್ಯಾಂಕ್ ವರ್ಸ್. ಇಲ್ಲಿ ಚಂಪು ಕೂಡ ನಾವು ಯಾವುದನ್ನ ಬ್ಲ್ಯಾಂಕ್ ವರ್ಸ್ಗೆ ಇವತ್ತ ಅದರೊಳಗಿನ ಲಕ್ಷಣಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಚಂಪುವನ್ನ ಆತ ಬಳಸ್ತಾನೆ. ಹೀಗಾಗಿ ಒಂದು ರೀತಿಯ ಸಿಮಿಲಾರಿಟಿಗಳು, ಸಾಮ್ಯ ಅವರಿಬ್ಬರ ಮಧ್ಯದೊಳಗೆ ನನಗೆ ಕಂಡು. ಇವರಿಬ್ರು ಆಶ್ರಯದಾತರ ಒಂದಿಷ್ಟು ಬೆಂಬಲವನ್ನು ಪಡ್ಕೊಂಡು ತಮ್ಮ ಸಾಹಿತ್ಯ ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವರಿಬ್ರು. ರನ್ನನಿಗೆ ಆಶ್ರಯದಾತಿಯಾಗಿ ಅತ್ತಿಮಬ್ಬೆ, ಆಶ್ರಯದಾತನಾಗಿ ಚಾವುಂಡರಾಯ ಮತ್ತು ಚಕ್ರವರ್ತಿಯಾಗಿರ್ತಕ್ಕಂಥ ಸತ್ಯಾಶ್ರಯ ಇರಿವ ಬೆಡಂಗ ಅವನಿಗೆ ರನ್ನನಿಗೆ ಆಶ್ರಯವನ್ನು ಕೊಟ್ಟು ಅವನ ಸಾಹಿತ್ಯ ಪೋಷಣೆಯ ಕೆಲಸವನ್ನು ಮಾಡಿದರೆ, ಶೇಕ್ಸ್ಪಿಯರ್ಗೆ ಹಲವಾರು ಜನ ಪ್ಯಾಟ್ರನ್ಸ್ ಇದ್ರು. ಆ ಪ್ಯಾಟ್ರನ್ಗಳ ಸುಮ್ಮನೆ ಒಂದು ಲಿಸ್ಟ್ ಅನ್ನು ತಮ್ಮೆದುರಿಗೆ ನಾನು ಕೊಡ್ತೀನಿ. ಎಡ್ಮಂಡ್ ಮ್ಯಾನರ್ಸ್ ಅಂತ ಒಬ್ಬ, ಆತ ಅರ್ಲ್ ಆಫ್ ರುತ್ಲ್ಯಾಂಡ್ ಅದ ವ್ಯಕ್ತಿ. ಥಾಮಸ್ ರ್ಯಾಡ್ಕ್ಲಿಫ್ ಥರ್ಡ್ ಅರ್ಲ್ ಆಫ್ ಸಸೆಕ್ಸ್ ಆತ. ಸರ್ ಫ್ರಾನ್ಸಿಸ್ ವ್ಯಾಲ್ಸಿಂಗ್ ಹ್ಯಾಮ್ ಆತ ಇನ್ನೊಬ್ಬ ಪ್ಯಾಟ್ರನ್ ಆತನಿಗೆ. ಹೆನ್ರಿ ಕ್ಯಾರಿ ಬ್ಯಾರನ್ ಹಡ್ಸನ್ ಅಂತಕ್ಕಂಥ ಇನ್ನೊಬ್ಬ ಪ್ಯಾಟ್ರನ್ ಶೇಕ್ಸ್ಪಿಯರ್ನಿಗೆ ಇದ್ದ ಅಂತ ನಾವು ಅವನ ಬದುಕನ್ನ ಅವನ ಬಗ್ಗೆ ಅಧ್ಯಯನ ಮಾಡುವಾಗ ತಿಳಿದ. ಹೆನ್ರಿ ರಿಯೋಥೆಲ್ಸಿ ಥರ್ಡ್ ಅರ್ಲ್ ಆಫ್ ಸೌಥ್ಯಾಂಪ್ಟನ್ ಅನ್ನುವಂತಹ ವ್ಯಕ್ತಿ ಶೇಕ್ಸ್ಪಿಯರ್ಗೆ ಹೇಗೆ ಅಲ್ಲಿ ಸತ್ಯಾಶ್ರಯ ಇರಿವ ಬೆಡಂಗ ಇದ್ನಲ್ಲ ಹಾಗೆ ತುಂಬಾ ಪ್ಯಾಟ್ರನೈಸ್ ಮಾಡಿರುವಂತಹ ಸಂಗತಿಯನ್ನ ನಾವಿಲ್ಲೇ ಕಾಣ. ಅದೇ ತೆರನಾಗಿ ಹೆಮ್ಲೆಟ್ ಹರ್ಬರ್ಟ್ ಅನ್ನುವಂಥ ವ್ಯಕ್ತಿ ಕೂಡ ಶೇಕ್ಸ್ಪಿಯರ್ಗೆ ಆಶ್ರಯವನ್ನ ನೀಡಿದ್ದ, ಬೆಂಬಲವನ್ನ ನೀಡಿದ್ದ ಅಂತ ನಮ್ಗೆ ತಿಳಿದು ಬರ್ತದೆ. ಇದೊಂದು ರೀತಿಯ ಇಬ್ಬರ ಮಧ್ಯದ ಸಾಮ್ಯಗಳಾದ್ರೆ, ಇವೆಲ್ಲವನ್ನು ಮೀರಿ, ಇವೆಲ್ಲ ಮೂಲ ಸಾಮ್ಯತೆಗಳನ್ನು ಮೀರಿ ರನ್ನನ ಗದಾಯುದ್ಧದಲ್ಲಿನ ಜೀವನ ದರ್ಶನ ಬಹಳ ಮುಖ್ಯವಾದಂತ ಸಂಗತಿ. ಯಾಕೆ ಅವ್ರ ಕುರಿತು ನಾವು ಈ ತೌಲನಿಕ ಅಧ್ಯಯನವನ್ನು ಮಾಡಬಹುದು, ಯಾಕೆ ಅವರಿಬ್ಬರ ಮಧ್ಯದೊಳಗ ಸಾಮ್ಯತೆಯನ್ನ ಶೋಧಿಸ್ಲಿಕ್ಕೆ ಹೋಗಬಹುದು ಅಂತಂದ್ರೆ, ರನ್ನನ ಗದಾಯುದ್ಧದಲ್ಲಿನ ಜೀವನ ದೃಷ್ಟಿಕೋನ, ಜೀವನ ದರ್ಶನ ಮತ್ತು ಶೇಕ್ಸ್ಪಿಯರ್ ತನ್ನ ರುದ್ರ ನಾಟಕಗಳ ಮೂಲಕ ಹೊರಹೊಮ್ಮಿಸುವಂತಹ ಜೀವನ ದರ್ಶನ, ಇವುಗಳ ಮಧ್ಯದಲ್ಲಿ ಬಹಳ ಒಂದು ರೀತಿಯೊಳಗೆ ಸಾಮ್ಯತೆ ನಮಗೆ ಕಂಡು ಬರುತ್ತದೆ. ಇದನ್ನು ಸ್ವಲ್ಪ ವಿಸ್ತರಿಸಿ ಕೆಲವು ಮಾತುಗಳನ್ನು ಹೇಳೋದಾದ್ರೆ, ರುದ್ರ ನಾಟಕದ ಲಕ್ಷಣಗಳು, ಇದರಲ್ಲಿ ಸದ್ಯ ವೀಕ್ಷಕರಾಗಿ ಪಾಲ್ಗೊಂಡವರೆಲ್ಲ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಓದಿಕೊಂಡವರೇ ಬಹಳಷ್ಟು ಜನ ಇರೋದ್ರಿಂದ ನಾನೇನ್ ನಿಮ್ಗೆ ಇದನ್ನು ವಿಸ್ತರಿಸಿ ಹೇಳ್ಬೇಕಾಗಿಲ್ಲ. ಅರಿಸ್ಟಾಟಲ್ನ ಒಂದು ವಿವರಣೆ, ಟ್ರಾಜಿಡಿಯ ಕುರಿತಾಗಿ ಹೀಗಿದೆ: ಇಮಿಟೇಷನ್ ಆಫ್ ಅನ್ ಆಕ್ಷನ್ ದಟ್ ಈಸ್ ಸೀರಿಯಸ್. ಈ ರುದ್ರ ನಾಟಕದಲ್ಲಿ ಟ್ರಾಜಿಡಿ ಒಳಗೆ ಏನಿರ್ಬೇಕು ಅಂತಂದ್ರೆ, ಆಕ್ಷನ್ ತುಂಬಾ ಸೀರಿಯಸ್ ಆಗಿರ್ಬೇಕು, ಅದರ ಅನುಕರಣೆ ಅಲ್ಲಿ ಇರ್ಬೇಕು. ಆ ಆಕ್ಷನ್ ಅನ್ನು ಮಾಡುವ ಮತ್ತು ಕ್ರಿಯೆಯನ್ನು ಮಾಡುವ ಮತ್ತು ಕರ್ತೃ ಮಾಡುವವ ಇವರಿಬ್ರು ಹೇಗಿರ್ಬೇಕು ಅಂದ್ರೆ ತುಂಬಾ ಮ್ಯಾಗ್ನಿಟ್ಯೂಡ್ ಆದಂತ ವ್ಯಕ್ತಿತ್ವವನ್ನ ಹೊಂದಿರ್ಬೇಕು. ಆಮೇಲೆ ಈ ಕೃತಿ ಅದರ ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ.
ಆ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್ ಕ್ವಾಲಿಟಿ ಒಂದು ಅನುಭವವನ್ನ ನಾವು ಅದನ್ನು ಓದ್ತಾ ಇದ್ದಂತೆ ಅದು ಇಲ್ಲಿಂದ ಪ್ರಾರಂಭವಾಯಿತು, ಇಲ್ಲಿಗೆ ಮುಕ್ತಾಯವಾಯಿತು ಅನ್ನುವಂತ ಒಂದು ಫೀಲಿಂಗ್ ಅನ್ನ ಅದು ನಮಗೆ ಕೊಡಬೇಕು. ಬಹಳ ಪ್ರಮುಖವಾದಂತ ಒಂದು ಸಂಗತಿ ಏನು ಅಂತಂದ್ರೆ, ಇದು ನೆರೇಟಿವ್ ಫಾರ್ಮ್ನೊಳಗೆ ಇರಲಾರದೆ, ಕಥನ ರೂಪದಲ್ಲಿ ಇರದೆ, ಅದೊಂದು ರೀತಿಯೊಳಗ ನಾಟಕೀಯ ರೂಪದೊಳಗ ಡ್ರಾಮೆಟಿಕ್ ಫಾರ್ಮ್ನೊಳಗೆ ಇರ್ತದನ್ನುವಂಥದ್ದನ್ನು ಗಮನಿಸಬೇಕು. ಹೀಗಾಗಿಯೇ ರನ್ನನ ಬಗ್ಗೆ ನಮಗೆ ಕುತೂಹಲ ಯಾಕೆ ಮೂಡುತ್ತಂದ್ರೆ, ಅದೊಂದು ನೋಡ್ಲಿಕ್ಕೆ ಕಥನದ ಹಾಗೆ ಕಂಡ್ರೂ ಕೂಡ ಅಲ್ಲಿ ನಾಟಕೀಯ ಅಂಶಗಳು ಮೇಳವಿಸಿ ಬರೋದ್ರಿಂದ, ದಟ್ಟೈಸಿ ಬರೋದ್ರಿಂದ ಓ ಇಲ್ಲೊಂದು ನಾಟಕ ಇದೆ ಅಂತ ನಮಗೆ ಅನಿಸ್ಬಿಡುತ್ತೆ. ಡ್ರಾಮೆಟಿಕ್ ಫಾರ್ಮ್ ಇಲ್ಲಿದೆ, ಇದ್ರೊಳಗೆ ಡ್ರಾಮೆಟಿಕ್ ಫಾರ್ಮ್ ಇದೆ ಅಂತ ಇರೋದಂತೂ ಸತ್ಯವೇ. ಅದು ಎಷ್ಟು ಆಕರ್ಷಣೆ ಮಾಡಿದೆ ಅಂದ್ರೆ, BM ಶ್ರೀ ಅವ್ರನ್ನ ಗದಾಯುದ್ಧ ನಾಟಕಂ ಅಂತ ಒಂದು ನಾಟಕವನ್ನೇ ಬರೆದ್ಬಿಟ್ರು. ಅಂದ್ರೆ ನೋಡ್ರಿ, ಆ ಕಾವ್ಯದ ರೂಪವನ್ನು ತಗೊಂಡು ಬಹಳ ಶ್ರಮ ವಹಿಸದೆ ಅದನ್ನ ನೇರವಾಗಿ ನಾಟಕದ ರೂಪಕ್ಕೆ ತಂದ್ಬಿಡ್ಲಿಕ್ಕೆ ಸಾಧ್ಯ, ಮತ್ತು ಹಾಗೆ ಒಬ್ಬ ಸಹೃದಯನನ್ನ ಅದು ಪ್ರೇರೇಪಿಸ್ತದೆ, ಟೆಂಪ್ಟ್ ಮಾಡುತ್ತೆ. ನನ್ನೊಳಗೆ ದೊಡ್ಡದೊಂದು ನಾಟಕ ಇದೆ, ಈ ನಾಟಕವನ್ನಷ್ಟೇ ಹೊರಗೆ ತಗೊಂಬರ್ರಿ ಅಂತ ಅದು ಹೇಳ್ತದೆ ಅನ್ನೋ ಕಾರಣಕ್ಕೆ ಅಲ್ಲೊಂದು ಅದು ಡ್ರಾಮೆಟಿಕ್ ಫಾರ್ಮ್ ಅದಕ್ಕೆ ಇರಬೇಕು. ಇಲ್ಲಿ ನಡೆಯುವಂತಹ ಎಲ್ಲ ಘಟನಾವಳಿಗಳು, ಇನ್ಸಿಡೆಂಟ್ಸ್, ಆಕ್ಷನ್ಸ್ ಏನ್ ನಡೀತವಲ್ಲ, ಅವು ನಮ್ಮೊಳಗ ಎರಡು ಅನುಭೂತಿಗಳನ್ನು ಸೃಷ್ಟಿ ಮಾಡಬೇಕು. ಒಂದು ಪಿಟಿ, ಇನ್ನೊಂದು ಫಿಯರ್. ಈ ಪಿಟಿ ಮತ್ತು ಫಿಯರ್ ಆ ಪಾತ್ರಗಳ ಅಲ್ಲಿ ಸೃಷ್ಟಿಯಾಗಿರುವಂತ ಸನ್ನಿವೇಶಗಳು, ಎದೆ ನಡಗಿಸುವ ಸನ್ನಿವೇಶಗಳು, ಆ ಕರಳನ್ನು ಮೀಟತಕ್ಕಂತ ಸನ್ನಿವೇಶಗಳು ಇದ್ರೆ ಕೇಳುವ ನಮ್ಮೊಳಗ ಒಂದ್ ರೀತಿಯೊಳಗ ಪಿಟಿ ಅಂಡ್ ಫಿಯರ್ ಅಲ್ಲಿರ್ಬೇಕು. ಆದ್ರೆ ಅಲ್ಲಿಗೆ ನಿಲ್ಲಬಾರದು. ಪಿಟಿ ಅಂಡ್ ಫಿಯರ್ ಅನ್ನ ಅದು ಉಂಟು ಮಾಡಿ ಅಲ್ಲಿಗೆ ಕೈ ಬಿಡಬಾರದು. ಪ್ರೇಕ್ಷಕ ಅದನ್ನ ನೋಡ್ತಾ ಕುಳಿತಿರತಕ್ಕಂತ ಪ್ರೇಕ್ಷಕ, ಯಾಕಂದ್ರೆ ಇವೆಲ್ಲ ನಾಟಕಗಳಾಗಿರೋದ್ರಿಂದ ಓದುವ ಸಹೃದಯ ಅನ್ನೋದ್ರ ಬದಲಿ ನಾವು ಅದನ್ನ ನೋಡುವ ಪ್ರೇಕ್ಷಕ ಏನಿದ್ದಾನಲ್ಲ, ಆ ಪ್ರೇಕ್ಷಕನೊಳಗ ಒಂದು ರೀತಿಯೊಳಗ ಭಾವ ವಿರೇಚನ, ಕೆಥಾರ್ಸಿಸ್ ಅಂತ ಕರೀತಾರೆ ಅದಕ್ಕ, ಭಾವ ವಿರೇಚನ ಆಗ್ಬೇಕು. ಅಯ್ಯೋ, ಈ ಎಲ್ಲ ಕಾರಣಗಳಿಗಾಗಿ ಇಂಥದ್ದೊಂದು ವ್ಯಕ್ತಿಗೆ ಇಂಥದ್ದಾಯ್ತು, ಹೀಗಾಯ್ತು, ಆ ಕಾರಣದಿಂದ ಇಂತಹ ಗುಣದೋಷಗಳೇನಿವೆಯಲ್ಲ, ಈ ಗುಣದೋಷಗಳು ಇದರಿಂದ ನಾನು ವಿಮುಖನಾಗ್ಬೇಕು, ಅದರಿಂದ ನಾನು ಮುಕ್ತಿಯನ್ನು ಪಡಿಬೇಕು, ವಿರೇಚನವನ್ನ ಗೊಳ್ಬೇಕು, ಕೆಥಾರ್ಸಿಸ್ಗೊಳ್ಬೇಕು ಅಂತ ಆ ನೋಡಲು ಕುಳಿತಿರುವಂತಹ ವ್ಯಕ್ತಿಯ ಎದೆಯೊಳಗದು ಭಾವ ಮೂಡ್ಬೇಕು. ಇದು ಪ್ರಮುಖವಾಗಿರ್ತಕ್ಕಂತಹ ಈ ರುದ್ರ ನಾಟಕದ ಲಕ್ಷಣಗಳು ಅಂತ. ಇನ್ನ ಈ ನಾಟಕದ ನಾಯಕ ಉದಾತ್ತ ಆಗಿರ್ಬೇಕ. ಆತ ಉದಾತ್ತನಾಗಿರುತ್ತಲೇ ದುರಂತಕ್ಕೆ ಮುಖ್ಯವಾದಂತ ಬೀಜ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಈಗೇನ್ ನಾನು ಹೇಳ್ತೀನಿಲ್ಲ, ಆ ಉದಾತ್ತವಾದಂತ ನಾಯಕನ ಒಳಗೆ ಒಂದು ಫ್ಲಾ ಇರ್ಬೇಕು. ಅದನ್ನ ಟ್ರಾಜಿಕ್ ಫ್ಲಾ ಅಂತ ಕರೀತಾರೆ. ಈ ಟ್ರಾಜಿಕ್ ಫ್ಲಾ ಇರ್ಬೇಕು ಅವನ್ಗೆ. ಅವ ಉದಾತ್ತನೇ ಇದ್ದ, ದುರಂತ ಸಂಭವಿಸ್ಲಿಲ್ಲ ಅಂದ್ರೆ ದುರಂತ ನಾಟಕ ಆಗೋದಿಲ್ಲ. ಆ ಉದಾತ್ತವಾದಂತ ಒಂದು ಪಾತ್ರದ ಒಳಗೂ, ಅವನ ಸ್ವಭಾವದ ಒಳಗೂ ಚಿಕ್ಕದಾಗಿರ್ತಕ್ಕಂಥ ಒಂದು ಫ್ಲಾ, ಒಂದೊಂದು ಸಂದರ್ಭದೊಳಗೆ ಹೆಚ್ಚಿನ ಪ್ರಮಾಣದ ಫ್ಲಾಗಳಿದ್ರು ಇರಬಹುದು. ಅಂತಹ ಫ್ಲಾಗಳು ಇರಬೇಕು. ಈ ಫ್ಲಾ ಇದು ಏನು ಫ್ಲಾ ಇರೋದ್ರಿಂದ ಆ ವ್ಯಕ್ತಿ ಇರುವುದು ಒಂದು ಬಹಳ ಘನವತ್ತಾದಂಥ ವ್ಯಕ್ತಿ, ಆತನೊಳಗೆ ಇರುವಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಫ್ಲಾ, ಟ್ರಾಜಿಕ್ ಫ್ಲಾ ಏನಿದೆಯಲ್ಲ, ಅವನ ಬದುಕಿನ ಗುರಿ ತಪ್ಪುವ ಹಾಗೆ ಮಾಡ್ತೈತಿ. ಅದನ್ನ ಹೆಮರ್ಷಿಯಾ ಅಂತ ಒಂದು ಪಾರಿಭಾಷಿಕ ಪದದೊಳಗೆ ಹೇಳ್ತಾರೆ. ಏನಿದೆ ಹೆಮರ್ಷಿಯಾ ಅಂತಂದ್ರೆ, ಇದರ ಮೂಲ ಎಲ್ಲಿದೆ ಅಂದ್ರೆ ಈ ಹೆಮರ್ಷಿಯನ್ ಅನ್ನುವಂತ ಈ ಶಬ್ದ, ಒಬ್ಬ ಬಿಲ್ಲುಗಾರ ತನ್ನ ಬಾಣವನ್ನ ಹೊಡೆದಾಗ ಆ ಬಾಣ ಹೋಗಿ ಗುರಿಯನ್ನ ತಪ್ಪಾಗಿಲ್ಲ. ಈ ಇಡಿಯಾದಂತ ವ್ಯಕ್ತಿತ್ವ ಎಲ್ಲೋ ಹೋಗಿ ರೀಚ್ ಮಾಡ್ಬೇಕಾಗಿರ್ತೈತಿ. ಚಿಕ್ಕದಾಗಿರ್ತಕ್ಕಂಥ ಆ ಫ್ಲಾ, ಆ ಟ್ರಾಜಿಕ್ ಫ್ಲಾ ಕಾರಣದಿಂದ ಆತ ಏನಾಗ್ತಾನಂದ್ರ ಪಲ್ಲಟಗೊಳ್ತಾನೆ. ಇದು ಹೆಮರ್ಷಿಯಾ ಉಂಟಾಗುತ್ತೆ. ಯಾವಾಗ ಇದು ಹೆಮರ್ಷಿಯಾ ಉಂಟಾಯ್ತೋ ಆಗ ಅಲ್ಲೇನಾಗುತ್ತಂದ್ರೆ ರಿವರ್ಸಲ್ ಆಫ್ ಫಾರ್ಚೂನ್ ಅಂತ ಹೇಳಿ, ಆತನ ಏನೆಲ್ಲ ಎತ್ತರಕ್ಕೆ ಹೋಗಿರ್ತಾನ ಅಂದ್ರ ನೈತಿಕವಾದಂತ ಎತ್ತರ ಇದ್ದಿರ್ಬಹುದು, ಅಧಿಕಾರದೊಳಗೆ ಎತ್ತರಕ್ಕೆ ಇದ್ದಿರ್ಬಹುದು, ಇದು ಎಲ್ಲ ಏನಾಗತ್ತಂದ್ರೆ ಒಂದು ರೀತಿಯೊಳಗ ಆ ರಿವರ್ಸಲ್ ಆಫ್ ಫಾರ್ಚೂನ್
ಅಲ್ಲಿ ಪ್ರಾರಂಭ ಆಗುತ್ತೆ. ಆ ರಿವರ್ಸಲ್ ಆಫ್ ಫಾರ್ಚೂನ್ ಆದಾಗಲೇ ನಮಗೇನು ನಮಗೊಂದು ಭಾವ ನಮ್ಮ ತಲೆಯೊಳಗೆ ಮೂಡುತ್ತೆ, ಏನಂತಂದ್ರೆ ಇಲ್ಲೊಂದು ಕೊಲೋಸಲ್ ಲಾಸ್, ಭೀಕರವಾಗಿರ್ತಕ್ಕಂಥ ಒಂದು ಹಾನಿ ಉಂಟಾಯಿತು ಅಂತ ನಮಗನ್ಸ್ಬೇಕು. ಆ ಹಾನಿಯ ಭಾವವೇ ನಮ್ಮೊಳಗ ಭಾವ ವಿರೇಚನವನ್ನ ಉಂಟು ಮಾಡುತ್ತೆ. ಇನ್ನ ನೀಶೆ ಇನ್ನೊಂದಿಷ್ಟು ಆ ಟ್ರಾಜಿಡಿಯ ಕುರಿತು ಒಂದಿಷ್ಟು ವಿಸ್ತಾರ ಮಾಡೋದಾದ್ರೆ, ನೀಶೆ ಟ್ರಾಜಿಡಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಒಂದ್ ಕಡೆಗೆ ಫಿಲಾಸಫಿ, ಆತ ಎರಡು ಪರಿಕಲ್ಪನೆಗಳನ್ನು ಬಳಸ್ತಾನೆ. ಒಂದು ವರ್ಲ್ಡ್ ಆಫ್ ಡ್ರೀಮ್ ಅಂತ ಕರೀತಾನೆ ಒಂದನ್ನ. ಪ್ರತಿಯೊಬ್ಬ ವ್ಯಕ್ತಿ ಈ ಎರಡು ವರ್ಲ್ಡ್ಗಳಲ್ಲಿ ಒಂದು ವರ್ಲ್ಡ್ನೊಳಗೆ ಬದುಕ್ತಿರ್ತಾನೆ, ವಾಸ್ತವದ ಹಿನ್ನೆಲೆಯೊಳಗೆ ಅವನ್ಗೆ ಏನೋ ಆಗತ್ತೆ, ಅದನ್ನ ವರ್ಲ್ಡ್ ಆಫ್ ಇಂಟಾಕ್ಸಿಕೇಶನ್ ಅಂತ ಈ ಎರಡು ಪರಿಕಲ್ಪನೆಗಳನ್ನು ಬಳಸ್ತಾನೆ. ಈ ವರ್ಲ್ಡ್ ಆಫ್ ಡ್ರೀಮ್ ಏನಿದೆಯಲ್ಲ, ಇದು ಅತ್ಯಂತ ತುಂಬಾ ಬ್ರಿಟಲ್, ಲೈಕ್ ಸುಂದರವಾದಂತೂ ಸುಂದರ ಆದ್ರೆ ಅಷ್ಟೇ ಕ್ಷಣಿಕವಾಗಿರತಕ್ಕಂಥದ್ದು, ಕ್ಷಣಭಂಗುರವಾದದ್ದು ಇರ್ತದೆ. ಈ ಡ್ರೀಮ್ ಆಫ್ ವರ್ಲ್ಡ್ ಆಫ್ ಡ್ರೀಮ್ ಅದಕ್ಕೆ ವಾಸ್ತವದ ಏನಾದ್ರೂ ಒಂದು ಹೊಡೆತ ಬಿದ್ದಾಗ ಅದೊಂದು ರೀತಿಯೊಳಗ ಅಲ್ಲಿ ಸಫರಿಂಗ್ ಸ್ಟಾರ್ಟ್ ಆಗ. ಪ್ರತಿಯೊಬ್ಬ ಟ್ರಾಜಿಕ್ ಹೀರೋ ಅವ ಗ್ರೇಟ್ ಸಫರರ್ ಇರ್ತಾನೆ, ಯಾತನೆಯನ್ನು ಅನುಭವಿಸುವಂತ ಒಬ್ಬ ವ್ಯಕ್ತಿ ಆತ ಇರ್ತಾನೆ. ಆ ವರ್ಲ್ಡ್ ಆಫ್ ಇಂಟಾಕ್ಸಿಕೇಶನ್ ಅಂತ ಏನಿದೆಯಲ್ಲ, ಆ ಕಡೆಗೆ ಪಲ್ಲಟಗೊಂಡು ಆತನ ಆತನ ಕನಸು ಭಗ್ನವಾಗಿ ವರ್ಲ್ಡ್ ಆಫ್ ಇಂಟಾಕ್ಸಿಕೇಶನ್ ದಲ್ಲಿ ಆತ ಜಾರ್ತನ. ಒಂದು ರೀತಿಯೊಳಗ ರೌದ್ರ ವಿಭಸ್ತ ಅಂತ ನಾವೇನ್ ಕರಿತೀವಲ್ಲ, ಅಂಥದ್ದೊಂದು ಅನುಭೂತಿ ನಮಗೆ ಅಲ್ಲಿ ಪ್ರಾರಂಭ. ಮೂಲ ವಿಷಯಕ್ಕೆ ಬರೋದಾದ್ರೆ, ರನ್ನನ ಗದಾಯುದ್ಧವನ್ನ ಈ ಗ್ರೀಕ್ ರುದ್ರ ನಾಟಕಗಳೊಂದಿಗೂ ಕೂಡ ಮತ್ತು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಮತ್ತು ಕೋರಿಯೋಲೆನಿಸ್ ಅನ್ನುವಂಥ ನಾಟಕದೊಂದಿಗೆ ತುಲನೆ ಮಾಡಿ ಚರ್ಚೆಯನ್ನ ಕನ್ನಡದಲ್ಲಿ ಪ್ರಾರಂಭಿಕ ಹಂತದಲ್ಲಿ BM ಶ್ರೀ ಅವರಿಂದ ಹಿಡ್ಕೊಂಡು ಕುವೆಂಪು, H. ತಿಪ್ಪೇರುದ್ರ ಸ್ವಾಮಿ ಮತ್ತು ಬಹಳ ಈ ಕುರಿತಾದಂತೆ ನೇರವಾಗಿ ಒಂದು ಲೇಖನವನ್ನ ಬರೆದಿರ್ತಕ್ಕಂಥವ್ರು ಅವರು ವೆಂಕಟರಾಮಯ್ಯ, CK ವೆಂಕಟರಾಮಯ್ಯ ಅನ್ನುವಂಥವ್ರು ಒಂದು ಲೇಖನವನ್ನು ಬರೀತಾರೆ. ಗದಾಯುದ್ಧ ಕಾವ್ಯದಲ್ಲಿ ರನ್ನನು ತೋರಿಸಿರುವ ಪಾತ್ರ ರಚನಾ ಕೌಶಲ ಅಂತ ಒಂದು ಟೈಟಲ್ ಹಿನ್ನೆಲೆಯೊಳಗೆ ಅವರು ಗ್ರೀಕ್ ರುದ್ರನಾಟದೊಳಗಿನ ಪಾತ್ರಗಳನ್ನ ಮತ್ತು ರನ್ನನ ಗದಾಯುದ್ಧದೊಳಗಿನ ದುರ್ಯೋಧನನನ್ನ, ಆಮೇಲೆ ಮ್ಯಾಕ್ಬೆತ್ನನ್ನ ಮತ್ತು ದುರ್ಯೋಧನನನ್ನ ಹೀಗೆ ಹೋಲಿಕೆ ಮಾಡುವ ಪ್ರಯತ್ನ ಅಲ್ಲಿಂದ ಕಂಡು ಬರ್ತದೆ. ಈ ಪ್ರಾರಂಭಿಕ ಹಂತದೊಳಗೆ ರುದ್ರ ನಾಟಕಗಳೊಂದಿಗೆ ಅದರ ಲಕ್ಷಣಗಳು ಅದರೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಿದೆ ಅಂತ ಪ್ರಾರಂಭಿಸಿದವರ ಅವ್ರ ನಿಲುವು ಏನದ ಅಂತಂದ್ರೆ, ಈ ಗದಾಯುದ್ಧದ ನಾಯಕ ಅವ್ರು ಹೇಳ್ತಾರ ಭೀಮಲ್ಲ, ಅದರ ನಾಯಕ ದುರ್ಯೋಧನ ಅನ್ನುವಂಥದ್ದು ಒಂದು ವಾದ. ಆಮೇಲೆ ಎರಡನೇ ವಾದ ಬಹಳ ಮಹತ್ವದ್ದು. ಇದರ ಕಥಾ ಸಂವಿಧಾನ, ಈ ಗದಾಯುದ್ಧದ ಕಥಾ ಸಂವಿಧಾನ, ಪ್ಲಾಟ್ ಅಂತ ನಾವೇನ್ ಕರಿತೀವಲ್ಲ, ಅದು ರುದ್ರ ನಾಟಕದ ಕಥಾ ಸಂವಿಧಾನವನ್ನ ಹೋಲುವಂಥದ್ದಾಗಿ. ಈ ಮಾತನ್ನ ಪಂಪನಿಗೆ ಹೇಳಲಿಕ್ಕೆ ಬಹಳ ನಮ್ಗೆ ಕಷ್ಟ. ಪಂಪನ ಕುರಿತಾದಂತ ಪಾತ್ರಗಳ ಕುರಿತು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ರನ್ನನ ಕಾವ್ಯವನ್ನ ಮುಂದಿಟ್ಕೊಂಡು ಹೇಳಲಿಕ್ಕೆ ಧೈರ್ಯ ಯಾಕೆ ಬರ್ತದಂದ್ರೆ, ಆತ ಬಳಸಿರ್ತಕ್ಕಂಥ ಈ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಏನಿದೆಯಲ್ಲ, ಆ ಟೆಕ್ನಿಕ್ಕಿನ ಮೂಲಕ ಆತ ಏನ್ ಮಾಡ್ತಾನಂದ್ರೆ, ಆ ಕಥಾ ಹಂದರ ಹಿಂಗೆ ಕಟ್ಟತಾನಲ್ಲ, ಅದೊಂದು ರೀತಿಯೊಳಗ ಒಂದು ದುರ್ಯೋಧನ ಅನ್ನುವಂಥ ಪಾತ್ರ ಅದು ಒಂದು ಏನೇನೋ ಜರ್ನಿ ಮಾಡಿಕೊಂಡು ಬರ್ಬೇಕಾಗಿದಿಲ್ಲ, ಆ ಜರ್ನಿಗೆ ಪೂರಕವಾಗಿರತಕ್ಕಂಥ ಸಾಧ್ಯತೆಗಳನ್ನ ಈ ಕಥಾ ಹಂದರದಲ್ಲಿ ನಾವು ಕಾಣ. ಆಮೇಲೆ ಇನ್ನೊಂದು ಅವರು ಕೊಡುವಂತ ಕಾರಣ ಯಾಕೆ ಅಂತಂದ್ರೆ, ಒಂದು ಮಹಾನ್ ವ್ಯಕ್ತಿತ್ವ, ಮಹಾ ವಸ್ತು, ಅದು ಏನಾಗತ್ತಂದ್ರೆ ಒಂದು ಮಹಾ ವಿನಾಶದ ಯಾತನೆಯನ್ನ ಅನುಭವಿಸ್ತಲ್ಲ ಅನ್ನುವಂಥ ಭಾವ ಅಂದ್ರೆ ದುರ್ಯೋಧನ ಹಿನ್ನೆಲೆಯೊಳಗನ ಅವ್ರಿಗೆ ಅನಿಸಿ ಈ ನಾಟಕ, ಈ ರನ್ನನ ಗದಾಯುದ್ಧ ರುದ್ರ ನಾಟಕದ
ಹಲವಾರು ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಅವರು ಒಂದು ವಾದವನ್ನು ಮಾಡ್ತಾರೆ. ಮತ್ತೆ ಇದನ್ನು ವಿರೋಧಿಸಿದವರು ಇಲ್ವೇ ಅಂತಂದ್ರೆ ಇದ್ದಾರೆ, ಅವ್ರ ವಾದಗಳು ಕೂಡ ಇವೆ. ಇದನ್ನೆಲ್ಲ ವಿರೋಧಿಸಿದಂತ ಒಂದೆರಡು ಹೆಸರುಗಳನ್ನ, 2-3 ಹೆಸರುಗಳನ್ನ ನಾನು, ಒಂದು ದ.ರಾ. ಬೇಂದ್ರೆ ಅವರು, ಕೀರ್ತಿನಾಥ್ ಕುರ್ತಕೋಟಿ ಅವರು, H.G. ಲೋಕೂರ್ ಅಂತಕ್ಕಂಥವರು ಇವುಗಳನ್ನ ಈ ಒಂದು ಹೋಲಿಕೆಯ, ಇವೆರಡರ ಮಧ್ಯದ ಹೋಲಿಕೆಯನ್ನ ವಿರೋಧಿಸಿದ ಒಂದು ವಾದದ ಪಂಗಡ ಇಲ್ಲೊಂದು. ಅವ್ರು ಕೊಡುವಂತ ಕಾರಣ ಏನಂತಂದ್ರೆ, ಒಬ್ಬ ಓದವಂಗ ಒಂದೊಂದು ರೀತಿ ಕಾಣಿಸ್ತದೆ, ರನ್ ಅವಂಗ ದುರ್ಯೋಧನ ಅವ್ರಿಗೆ ಹಂಗ್ ಕಂಡಿರ್ಬೇಕು, ರುಚಿ ವೈಚಿತ್ರ್ಯ ಅಂತ ಕರೀತಾರೆ ಅವರು. ಕೆಲವು ಜನರಿಗೆ ಯಾರಿಗೂ ಕಾಣಲಾರದು, ಕೆಲವು ಜನರಿಗೆ ಕಾಣುತ್ತದೆ ಒಂದೊಂದೇ ವಿಶಿಷ್ಟ ರುಚಿ ಅವ್ರದ್ದು. ರುಚಿ ವೈಚಿತ್ರ್ಯ ಅಂತ ಮೊದಲಿನವರ ವಾದವನ್ನು ಅಲ್ಲಗಳಿಲಿಕ್ಕೆ ಅವ್ರು ಬಳಸುವಂತ ಪಾರಿಭಾಷಿಕ ಪದ ಆ ರುಚಿ ವೈಚಿತ್ರ್ಯ ಅಂತ ತಿಳ್ಕೊಂಡು. ಇನ್ನೊಂದು ಬಹಳ ಮಹತ್ವದ ವಾದವನ್ನು ಅವ್ರು ಮಂಡಿಸ್ತಾರೆ. ನಮ್ಮ ಭಾರತೀಯ ಪರಂಪರೆಯೊಳಗೆ, ತತ್ವ ಚಿಂತನೆಯ ಪರಂಪರೆಯೊಳಗ ಈ ಗಂಭೀರ ನಾಟಕಗಳಿಗೆ ಜಾಗ ಇಲ್ಲ, ಅದು ತುಂಬಾ ವಿರುದ್ಧವಾದಂಥದ್ದು. ನಮ್ದೇನಿದ್ರು ಸುಖಾಂತವನ್ನ ಕಾಣುವ ಒಂದು ತಾತ್ವಿಕತೆಯ ಹೊರತಾಗಿ ನಮ್ದು ದುರಂತವನ್ನ ಪ್ರೀತಿಸುವ, ದುರಂತವನ್ನ ಚಿತ್ರಿಸುವ ತಾತ್ವಿಕ ಚಿಂತನೆ ನಮ್ದಲ್ಲ ಅನ್ನುವಂತ ಅವರು ವಾದವನ್ನು ಕೊಡ್ತಾರೆ. ಎರಡೂ ವಾದಗಳನ್ನ ಮುಂದಿಟ್ಕೊಂಡೇ ಇನ್ನೊಂದಿಷ್ಟು ಮುಂದೆ ಹೋಗ್ಬಹುದಾದ್ರೆ ನೋಡ್ಬೇಕ. ರನ್ನ ಹೇಗೆ ಕಟ್ಟಿದ್ದಾನೆ ಅದನ್ನಂತಂದ್ರೆ, ಪ್ರಾರಂಭದಲ್ಲಿ ಹೇಳ್ತಾನೆ, ಈ ಕಾವ್ಯ ನಾನೇನ್ ಬರಿತಾ ಇದ್ದೀನಿಲ್ಲ ಗದಾಯುದ್ಧ, ಈ ಕೃತಿಗೆ ಕೃತಿಗೀಶಂ ಚಕ್ರವರ್ತಿ ಸಾಹಸ ಭೀಮಂ ಅಂತ ಹೇಳ್ತಾನೆ. ಪ್ರಾರಂಭದೊಳಗೆ ಹೇಳ್ಬಿಡ್ತಾನೆ, ನನ್ನ ಈ ನಾಟಕ, ಮತ್ತವರು ಅವನೇ ಹೇಳ್ಯಾನ, ರನ್ನನೇ ಹೇಳಲಿಕ್ಕತ್ತೇನ, ನಿಮ್ದೇನ್ ತಕರಾರು ಅಂತ ಅವರು ಈ ಎರಡನೇ ಗುಂಪಿನ ಜನ ಕೃತಿಗೀಶಂ ಚಕ್ರವರ್ತಿ ಸಾಹಸ ಭೀಮಂ ಅಂತ ಸ್ವತಃ ರನ್ನನೇ ಹೇಳುವಾಗ ದುರ್ಯೋಧನ ನಾಯಕ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅವ್ರದ್ದು ವಾದ ಇದೆ. ಹೌದು, ಆದ್ರೆ ಬಹಳ ವಿಚಿತ್ರ, ಇದು ಒಂದು ಭೀಮ ಕೇಂದ್ರಿತ ಕಾವ್ಯ ಅಂತ ಪ್ರಾರಂಭ ಮಾಡಿದ್ರು ಕೂಡ ಒಂದೊಂದು ಸಾರಿ ಹೀಗಾಗತ್ತೆ ಕವಿಗಳೊಳಗೆ. ಏನಂದ್ರೆ, ಕವಿಯ ಆಶಯ ಒಂದಿರುತ್ತೆ, ಕೃತಿ ಸಾಧನೆ ಅಂತ ಇನ್ನೊಂದು. ಕವಿಯ ಆಶಯ ಇದೆ ಏನು ಅಂತಂದ್ರೆ, ಹೀಗೆ ಕೃತಿಗೆ ಈಶ ಯಾರು ಅಂತಂದ್ರೆ ನಮ್ಮ ಸಾಹಸ ಭೀಮನೆ ಅಂತ ಅವ ಆಶಯ ಇಟ್ಕೊಂಡು ಪ್ರಾರಂಭ ಮಾಡ್ತಾನೆ. ಆದ್ರೆ ಬರಿತಾ ಕಾವ್ಯ ಸಾಧನೆಯೊಳಗೆ ಏನಾಗ್ಬಿಡ್ತೀವಿ ಅಂತಂದ್ರೆ, ಅದಕ್ಕೆ ವಿರುದ್ಧವಾಗಿರತಕ್ಕಂತ ನಿಲುವಿಗೆ ಆತ ಹೋಗಿ ನಿಲ್ಲುವ ಸಾಧ್ಯತೆ ಇದೆ. ಇಂಥ ಸಾಧ್ಯತೆಗಳಿವೆ. ಬಹಳ ಚರ್ಚೆಯಾಗಿರುವಂತ ಒಂದು ಸಂಗತಿ ಅಂತಂದ್ರೆ, ಇಂಗ್ಲಿಷ್ ಸಾಹಿತ್ಯವನ್ನ ಓದಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ, ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಅನ್ನ ಬರೆದಾಗ ಆತನ ಯಾರ ಬಗ್ಗೆ ಬರೀಲಿಕ್ಕತ್ತೀನಿ ಈ ಕಾವ್ಯವನ್ನ ಅಂತಂದ್ರೆ, ಮನುಕುಲವನ್ನು ರಕ್ಷಿಸಲು ಬರ್ತಿರುವಂತಹ ಒನ್ ಗ್ರೇಟರ್ ಮ್ಯಾನ್ ಜೀಸಸ್, ಆತನ ಕುರಿತು ನಾನು ಈ ಕಾವ್ಯವನ್ನ ಬರಿತಾ ಇದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಅದರ ನಂತರ ಇನ್ನೊಂದು ಅಂಶವನ್ನು ಹೇಳ್ತಾನೆ, ಏನಂತಂದ್ರೆ, ನನ್ನ ಈ ಕಾವ್ಯದ ಪ್ಯಾರಡೈಸ್ ಲಾಸ್ಟ್ ಉದ್ದೇಶ ಏನಿದೆ ಅಂದ್ರೆ, ಜಸ್ಟಿಫೈಯಿಂಗ್ ದಿ ವೇಸ್ ಆಫ್ ಗಾಡ್ ಟು ಮೆನ್, ಇದನ್ನು ಕೂಡ ನನ್ನ ಕಾವ್ಯದ ಗುರಿ ಇದೆ ಅಂತ ಪ್ರಾರಂಭದಲ್ಲಿ ಹೇಗೆ ರನ್ನ ಹೇಳಿಕೊಂಡಿದ್ದಾನೋ ಹಾಗೆ ಇಲ್ಲಿ ಮಿಲ್ಟನ್ ಕೂಡ ಹೇಳಿದ್ದಾನೆ. ಆದ್ರೆ ಕಾವ್ಯ ಆಶಯ ಒಂದಿರ್ತದೆ, ಬರಿತಾ ಹೋದಂತೆ ಕಾವ್ಯ ಸಾಧನೆಯೊಳಗ ಪಲ್ಲಟಗಳು ಉಂಟಾಗ್ತವೆ. ಇಲ್ಲಿನೂ ಕೂಡ ಅಂಥದ್ದೊಂದು ಪ್ಯಾರಡೈಸ್ ಲಾಸ್ಟ್ನೊಳಗೆ ಅಂಥದ್ದೊಂದು ಪಲ್ಲಟ ಉಂಟಾಗಿದೆ. ಅದು ಏನು ಪಲ್ಲಟ ಅಂತಂದ್ರೆ, ಸೇಟನನ ಪಾತ್ರ ಬಂದಾಗ ಆ ಸೇಟನನ ಕಡೆಯಿಂದ ಈ ಮಾತನ್ನ ಹೇಳಿಸ್ತಾರೆ, ಹೇಲ್ ದೌ ಪ್ರಫೌಂಡೆಸ್ಟ್ ಹೆಲ್, ಹೇಲ್ ದೌ ಪ್ರಫೌಂಡೆಸ್ಟ್ ಹೆಲ್, ಏ ನರಕವೇ, ಪ್ರಫೌಂಡ್ ಆಗಿರ್ತಕ್ಕಂಥ ನರಕವೇ ನಿನಗೆ ಸ್ವಾಗತ ಅಂತ ಹೇಳಿಸುವ ಮೂಲಕ, ಯಾರು ಸ್ವರ್ಗವನ್ನ ತೋರಿಸ್ಲಿಕ್ಕೆ ದೇವರ ದಾರಿಯನ್ನ ಹೇಳಿ ಹೊರಟಾರೋ ಆ ಒಂದು ಕಾವ್ಯದ ಒಳಗೆ ಒಂದು ಪಾತ್ರ ಆ ನರಕಕ್ಕೆ ಸ್ವಾಗತ ಮಾಡುವಂಥದ್ದಿದೆ. ಯಾಕೆ ಆ ಪಾತ್ರ ಅಷ್ಟು ಗಟ್ಟಿಯಾಗಿ ಸೇಟನ್ ಪಾತ್ರ ವೆಲ್ಕಮ್ ಮಾಡುತ್ತ ಅಂತಂದ್ರೆ, ಅದಕ್ಕೆ ಗೊತ್ತಿದೆ, ಅದನ್ನು ಹೇಳಿಸ್ತಾನೆ ಮಿಲ್ಟನ್. ಎ ಮೈಂಡ್
is its own place and in itself can make a heaven of hell and a hell of heaven ಅಂತ ಹೇಳಿಸ್ಬಿಡ್ತಾನೆ. ಏನೆಲ್ಲ ನರಕ, ನೀವೇನು ಈ ಭೂಮಿಯಿಂದ ಅಲ್ಲಿಪ್ಪ ಅಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲ ಇರುದೇ ಎಲ್ಲದ ಅಂತಂದ್ರೆ ಇಲ್ಲೇ ಇದೆ. ಎಲ್ಲದಂದ್ರೆ ಈ ಮೈಂಡ್ ಒಳಗದಂತ ಸೈಟನ್ ಕಡೆಯಿಂದ ಹೇಳ್ತಾರೆ. ಈ ಮೈಂಡಿಗೆ ಏನ್ ಶಕ್ತಿ ಇದೆ ಅಂದ್ರೆ ಇಟ್ ಕ್ಯಾನ್ ಮೇಕ್ ಎ ಹೆವನ್ ಆಫ್ ಹೆಲ್ ಆರ್ ಎ ಹೆಲ್ ಆಫ್ ಹೆವನ್. ಎರಡನ್ನು ಮಾಡುವ ತಾಕತ್ತು ಇಲ್ಲೇ ಅದ. ಜಸ್ಟಿಫೈಯಿಂಗ್ ದಿ ವೇಸ್ ಆಫ್ ಗಾಡ್ ಟು ಮೆನ್ ಅಲ್ಯಾಕ ಇಲ್ಲೇ ಐತ ಅಂತ ಸೇಟನ್ ಕಡೆಯಿಂದ ಒಂದು ರೀತಿಯೊಳಗ ಸೇಟನ್ನ ಕಡೆಗೆ ಒಲಿದಿರುವಂತಹ ಲಕ್ಷಣಗಳು ಕೆಲವು ಚರ್ಚೆಗಳು ಬೇರೆ ಇವೆ, ಅಲ್ಲಿ ನಾನೇನು ಹೋಗುದಿಲ್ಲ. ಆ ಮಾತನ್ನ ಇಲ್ಲಿ ಆತ ಸೇಟನನ ಕಡೆಯಿಂದ ಹೇಳಿಸ್ತಾರೆ. ಹಾಗೆಯೇ ಹೇಗೆ ಆಶಯ ಇಟ್ಕೊಂಡು ಪ್ರಾರಂಭ ಮಾಡಿದ್ನೋ ಕಾವ್ಯ ಸಾಧನೆಯೊಳಗೆ ಪಲ್ಲಟ ಆಗಿರೋದನ್ನ ನಾವು ಈ ಹಿನ್ನೆಲೆಯೊಳಗೆ ಹೀಗೆ ಆಗಬಹುದು ಅನ್ನುವಂಥ ಒಂದು ಮಾದರಿಯನ್ನು ಇಟ್ಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸಲಿಕ್ಕೆ ನಾವು ಹೇಳಿದಾನೆ. ಈಗಾಗಲೇ ಕೃತಿಗೀಶಂ ಚಕ್ರವರ್ತಿ ಸಾಹಸ ಭೀಮಂ ಅಂತ ಹೇಳಿದಾನೆ. ಆದರೂ ಕೂಡ ಬಹಳ ಸೂಕ್ಷ್ಮವಾಗಿ ತನಗೆ ಆಶ್ರಯದಾತನಾಗಿರ್ತಕ್ಕಂಥ ಇರಿವ ಬೆಡಂಗನನ್ನ ಭೀಮನೊಂದಿಗೆ ಸಮೀಕರಿಸಿ ಮಾತನಾಡಿದಾನೆ ಈ ಕಾವ್ಯದಲ್ಲಿ ಅನ್ನೋದು ತಮಗೆಲ್ಲ ಗೊತ್ತು. ಆ ಭೀಮನನ್ನ ಇರಿವ ಬೆಡಂಗನಿಗೆ ಹೋಲಿಸಿ ಇರಿವ ಬೆಡಂಗನ ಗುಣಲಕ್ಷಣಗಳನ್ನ, ಅಂದ್ರೆ ಒಬ್ಬ ಕೃತಿಗೆ ಈಶನ ಗುಣಲಕ್ಷಣಗಳನ್ನ ನಾನೀಗ ಅಲ್ಲಿ ಭೀಮ ಅನ್ನೋದನ್ನ ತೆಗೆದು ಕೃತಿಗೆ ಈಶಂ ಅಂತ ಏನದಲ್ಲ ಅವನನ್ನು ಇಟ್ಟು ಆ ಒಬ್ಬ ವ್ಯಕ್ತಿಯನ್ನ ವರ್ಣನ ಮಾಡ್ತಾನೆ. ಯಾರನ್ನ ಅಲ್ಲಿ ವರ್ಣನೆ ಮಾಡಿದ್ದು ಇರಿವೆ ಬೆಡಂಗನನ್ನ, ಆ ಭೀಮನನ್ನ ಇಟ್ಕೊಂಡು. ಆದ್ರೆ ಇಲ್ಲಿ ಆತ ಒಬ್ಬ ನಾಯಕ, ಮ್ಯಾಗ್ನಿಟ್ಯೂಡ್ ಆಗಿರ್ತಕ್ಕಂಥ ಒಂದು ಪಾತ್ರ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾನ. ಒಂದ್ ಕಡೆಗೆ ವರ್ಣನೆ ಮಾಡ್ತಾನ. ವೈರಿ ಸಾಗರದಲ್ಲಿ ಹೊಕ್ಕರೆ, ವೈರಿ ಲಿಂಗವನ್ನು ಅಪ್ಪಿಕೊಂಡರೆ, ವೈರಿ ನೀರಿನಲ್ಲಿ ಓಡಿ ಹೋಗಿ ಮುಳುಗಿದರೆ, ಹೆಣ್ಣು ಉಡುಗೆಯನ್ನು ತೊಟ್ಟುಕೊಂಡು ವೈರಿ ಎದುರಿಗೆ ಬಂದರೆ ತನ್ನ ಸೋಲನ್ನು ಒಪ್ಪಿಕೊಂಡು ಹುತ್ತವನ್ನು ಏರಿ ಕುಳಿತರೆ, ಹಿಂಗ ಕುಳಿತವರನ್ನ ನಮ್ಮ ನಾಯಕ ಅವ ಇರಿವ ಬೆಡಂಗ ಈಸ್ ಈಕ್ವಲ್ ಟು ಭೀಮ ಅಲ್ಲಿ ಹೇಳ್ಬಿಟ್ಟಿದ್ದಾನೆ ಆತ. ಇಂಥವರನ್ನ ಆತ ಏನ್ ಮಾಡಿದಾನೆ ಅಂತಂದ್ರೆ ಕ್ಷಮ ಮಾಡಿದ್ದಾನೆ, ಅವರನ್ನು ಕೊಂದಿಲ್ಲ ಅಂತ. ಬಹಳ ದೂರ ಏನಿಲ್ಲಿದೆ, ಕಾವ್ಯದ ಪ್ರಾರಂಭದಿಂದ ಸ್ವಲ್ಪ ಮುಂದಕ್ಕೆ ಬರೋದ್ರೊಳಗೆ ಈ ಮಾತನ್ನ ಹೇಳಿಸ್ಬಿಟ್ಟಿದ್ದಾನೆ. ಯಾಕೋ ಈ ಕಾವ್ಯದ ಈ ಸಾಲುಗಳನ್ನು ಓದ್ತಾ ಇದ್ದಂತೆ ದೂರದೊಳಗ ಒಂದು ಗುರಿಯನ್ನು ಇಟ್ಕೊಂಡು ರನ್ನ ಹೊರಟಿದ್ದಾನೆ. ಆ ಗುರಿಯ ಸಾಧನೆಗಾಗಿ ಇಂತಹ ಪದ್ಯವನ್ನ ಆತ ಸೃಷ್ಟಿ ಮಾಡಿರಬಹುದು ಅಂತ ಒಂದು ಯಾರಿಗಾದ್ರೂ ಅನ್ನಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ಕಥೆಯ ಮುಂದಿನ ಭಾಗದೊಳಗ ನಿಮ್ಗೆಲ್ಲ ಗೊತ್ತಿದೆ, ದುರ್ಯೋಧನ ವೈಶಂಪಾಯನ ಸರೋವರವನ್ನು ಹೋಗ್ತಾನ. ಭೀಮ ಅಲ್ಲಿ ಹೋಗಿ ಅಡಿಗೆ ಕೂತ್ಕೋತಾನ. ಭೀಮ ಅವನನ್ನ ಹೊರಗೆ ಬರುವ ಹಾಗೆ ಮಾಡಿ ಆತನನ್ನ ಕೊಲ್ಲುವಂತಹ ಒಂದು ಸನ್ನಿವೇಶ ಮುಂದಿನ ಭಾಗದೊಳಗೆ ಬರೋದಿದೆಯಲ್ಲ. ಹಾಗೆ ಬರಬಹುದಾದಂತ ಒಂದು ಸನ್ನಿವೇಶಕ್ಕೆ ಪೂರ್ವ ಪೀಠಿಕೆಯಾಗಿ ಒಂದು ರೀತಿಯೊಳಗ ಭೀಮನ ಕುರಿತೋ ಅಥವಾ ಇರುವ ಬೆಡಂಗನ ಕುರಿತೋ, ಅಂದ್ರೆ ಭೀಮನ ಕುರಿತು, ಕಾವ್ಯದ ಒಳಗಿನ ಭೀಮನನ್ನ ಕುರಿತು ಒಂದು ಸಣ್ಣ ತಕರಾರನ್ನ ಇಲ್ಲೇ ಆತ ರನ್ನ ಪ್ರಾರಂಭಿಸಿದ್ದಾನೆ ಅಂತ ಅನಿಸ್ತದೆ. ಒಂದಿಷ್ಟು ಮಾತುಗಳನ್ನ ನಮ್ಮ ಚರ್ಚೆಯ ಬೆನ್ನಿಗಿಟ್ಕೊಂಡು ಗದಾಯುದ್ಧ ಯಾವ ಕಾರಣಗಳಿಗಾಗಿ ಶೇಕ್ಸ್ಪಿಯರ್ನ ಯಾವ್ಯಾವ ನಾಟಕಗಳಿಗೆ ರುದ್ರ ನಾಟಕಗಳೊಂದಿಗೆ ಹೋಲಿಕೆಯನ್ನ ತೋರಿಸ್ತದ ಅನ್ನೋದನ್ನ ಸ್ವಲ್ಪ ಒಂದಿಷ್ಟು ನಾವು ಚರ್ಚೆಯನ್ನು ಮಾಡೋಣ. ಶೇಕ್ಸ್ಪಿಯರ್ನ ರುದ್ರ ನಾಟಕಗಳನ್ನ ಹೀಗೆ ಕರೀತಾರೆ: ಎ ಟೇಲ್ ಆಫ್ ಸಫರಿಂಗ್ ಅಂಡ್ ಕೆಲಾಮಿಟಿ ಕಂಡಕ್ಟಿಂಗ್ ಟು ಡೆತ್. ಶೇಕ್ಸ್ಪಿಯರ್ನ ರುದ್ರ ನಾಟಕಗಳನ್ನು ಡಿಫೈನ್ ಮಾಡುವ ಕ್ರಮ ಎ ಟೇಲ್ ಆಫ್ ಸಫರಿಂಗ್ ಅಂಡ್ ಕೆಲಾಮಿಟಿ ಕಂಡಕ್ಟಿಂಗ್ ಟು ಡೆತ್ ಅನ್ನುವಂತ ಒಂದು ವರ್ಣನೆಯೊಂದಿಗೆ ಶೇಕ್ಸ್ಪಿಯರ್ ನಾಟಕಗಳು ಹೀಗಿವೆ ಅಂತ ಒಂದು
ಆ ಕಾವ್ಯಕ್ಕೆ ಒಂದು ಸೂತ್ರಬದ್ಧವಾದಂತ ಮಾತನ್ನ ಹೇಳ್ತಾರೆ. ಹೌದು, ಪ್ರತಿಯೊಂದು ರುದ್ರ ನಾಟಕದ ನಾಯಕ ಈ ಒಂದು ಅನುಭವಕ್ಕೆ ಬರಲೇಬೇಕಾದ ಅದು ಏನು ಅಂತಂದ್ರೆ ಸಫರಿಂಗ್. ಆತ ಯಾತನೆಯನ್ನ ಅನುಭವಿಸ್ಬೇಕು. ಈ ಯಾತನೆಗಳು ಹೊರಗಿನ ಕಾರಣದಿಂದಾದರೂ ಇರಬಹುದು, ಒಳಗಿನ ಕಾರಣದಿಂದಾದರೂ ಇದ್ದಿರಬಹುದು. ಒಬ್ಬ ವಿಮರ್ಶಕರು ನಾನು ಓದ್ತಾ ಇದ್ದಂತೆ ಗಮನಿಸಿದ್ದೆ, ಅವ್ರ ಹೆಸರು ನನ್ನ ನೆನಪಿಲ್ಲಿಗೆ ಹೇಳ್ತೀನಿ. ಹೊರಗಣ ರಣಾಂಗಣ, ಒಳಗಿನ ರಣಾಂಗಣ, ಇವೆರಡು ಒಬ್ಬ ನಾಯಕನಿಗೆ ಇರ್ತಾವಂತ ಹೇಳ್ತಾರೆ. ಒಂದು ಹೊರಗಿಂದ ಒಂದು ರಣಾಂಗಣ ಇರ್ತೈತಿ, ಅಂದ್ರೆ ರಣನನ್ನ ಗಮನದೊಳಗೆ ಇಟ್ಕೊಂಡ್ರೆ ಕುರುಕ್ಷೇತ್ರ ಅನ್ನುವಂಥದ್ದಿದೆ. ಅಲ್ಲೇ ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ಆಮೇಲೆ ಈ ಕಡೆಗೆ ಕೃಷ್ಣ ಇದ್ದಾನೆ, ಈ ಕಡೆಗೆ ಭೀಷ್ಮ, ದುರ್ಯೋಧನ, ದ್ರೋಣಾಚಾರ್ಯ. ಇಲ್ಲೊಂದು ಹೊರಗು ಒಂದು ರಣಾಂಗಣ ಇದೆ. ಈ ರಣಾಂಗಣದ ಮಧ್ಯದೊಳಗೆ ಆತ ಸಿಕ್ಕ. ಇನ್ನು ಒಳಗಿನ ರಣಾಂಗಣ ಏನಿದೆಯಲ್ಲ, ಇದು ತುಂಬಾ ಮಹತ್ವದ್ದು. ಈ ಒಳಗಿನ ರಣಾಂಗಣ ಮತ್ತು ಒಳಗಿನ ರಣಾಂಗಣಗಳ ಮಧ್ಯದೊಳಗೆ ಆತ ಒಂದು ರೀತಿಯೊಳಗ ಯಾತನೆಯನ್ನ ಅನುಭವಿಸ್ತಿರ್ತಾನ ರುದ್ರ ನಾಟಕದೊಳಗೆ ಅಂತ ಹೇಳ್ತಾ, ಅದನ್ನು ಸುಮ್ಮನೆ ಒಂದು ರೋಮಿಯೋ ಜೂಲಿಯೆಟ್ ಆ ನಾಟಕವನ್ನು ತಗೊಂಡು ಇದೊಂದು ರೀತಿಯೊಳಗ ಹೊರಗಿನ ರಣಾಂಗಣದಿಂದ ಉಂಟಾಗಿರ್ತಕ್ಕಂಥ ದುರಂತ ಅಂತ ನಾನು ಭಾವಿಸ್ತೇನೆ. ನಮ್ಗೆಲ್ಲ ಗೊತ್ತಿದೆ, ಅವರಿಬ್ಬರ ಕುಟುಂಬಗಳ ವೈಷಮ್ಯ, ಬದ್ಧ ವೈರಿಗಳು. ಆ ಕುಟುಂಬ ಬದ್ಧ ವೈರಿ ಇದ್ದ ಕಾರಣದಿಂದ ಒಂದು ರೀತಿಯೊಳಗೆ ಈ ಪ್ರೇಮಿಗಳಿಗೆ ಅಂಥದ್ದೊಂದು ದುರಂತ ಬಂತು. ಆ ದುರಂತದ ಅವಸರಗಳು, ಅವೆಲ್ಲ ಅವಘಡಗಳು ಬೇರೆ. ಕೇವಲ ತಾತ್ವಿಕವಾದಂತ ಒಂದು ಮಾತನ್ನ ಇಲ್ಲಿ ಹೇಳ್ಬಹುದು ಅಂತಂದ್ರೆ ಅದು ಏನು ಅಂತಂದ್ರೆ, ಈ ರೋಮಿಯೋ ಜೂಲಿಯೆಟ್ ಇದು ಒಳಗಿನಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಿನ ರಣಾಂಗಣವೇ ಅದಕ್ಕೆ ಬಲಿಪಶುವಾಗಿರ್ತಕ್ಕಂಥ ವ್ಯಕ್ತಿಗಳು ಇವರು ಅಂತ. ಅವರು ಯಾತನೆಯನ್ನ ಅವರು ಒಂದು ಸಫರಿಂಗ್ ಮಾಡ್ತಾರ. ಯಾಕೆ ಅಂತಂದ್ರೆ ಹೊರಗಿನ ಹೊರಗಿನ ಯುದ್ಧದ ಕಾರಣದಿಂದ. ಇನ್ನು ಒಳಗಿನ ಯುದ್ಧ ಅಂತಂದ್ರೆ ಅದು ಹ್ಯಾಮ್ಲೆಟ್ ಇದ್ದಿರಬಹುದು, ಮ್ಯಾಕ್ಬೆತ್ ಇದ್ದಿರಬಹುದು, ಲೇಡಿ ಮ್ಯಾಕ್ಬೆತ್ ಇದ್ದಿರಬಹುದು. ಇವರೆಲ್ಲ ಒಳಗಿನ ರಣರಂಗದಲ್ಲಿ ಯಾತನೆಯ ಕಾರಣವಾಗಿ ಯಾತನೆಯನ್ನ ಪಡ್ತಕ್ಕಂಥ ವ್ಯಕ್ತಿ. ಈ ಹ್ಯಾಮ್ಲೆಟ್ನ ಈ ಯಾತನೆಗೆ ಪ್ರಮುಖ ಕಾರಣ ಒಂದು ಫ್ಲಾ ಅಂತ ಹೇಳಿದ್ವಲ್ಲ, ಒಳಗೆ ಇರ್ತಿತ್ತದು. ಏನದು ಕಾರಣ ಅಂತಂದ್ರೆ, ಶೇಕ್ಸ್ಪಿಯರ್ನ ಕುರಿತು, ಅವರ ರುದ್ರ ನಾಟಕಗಳನ್ನ ಕುರಿತು ಒಂದೊಂದು ನಾಟಕಕ್ಕೆ ಒಂದೊಂದು ಫ್ಲಾ ಇದೆ, ಇಂತಿಂತ ಫ್ಲಾ ಅಂತ ಹೇಳ್ತಾರೆ. ಈ ನಾಟಕದ ಕುರಿತು ಹೇಳುವಾಗ ಒಂದು ಪಾರಿಭಾಷಿಕ ಪದವನ್ನು ಬಳಸ್ತಾರೆ. ಅದಕ್ಕೆ ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಈ ಪ್ರೋಕ್ರಾಸ್ಟಿನೇಷನ್ ಅಂತಂದ್ರೆ ಪೋಸ್ಟ್ಪೋನ್ಮೆಂಟ್ ಆಫ್ ಆಕ್ಷನ್. ಪ್ರೋಕ್ರಾಸ್ಟಿನೇಷನ್ ಕ್ರಿಯೆ ಮಾಡೋದನ್ನ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಮುಂದೂಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಕಾರಣದಿಂದ ಆತನಿಗೆ ಯಾತನೆಯನ್ನು ಅನುಭವಿಸುವಂತದ್ದಾಯಿತು. ತನ್ನ ತಂದೆಯನ್ನ ಹೇಗೆ ಪ್ರೋಕ್ರಾಸ್ಟಿನೇಟ್ ಮಾಡ್ತಾನೆ, ಪೋಸ್ಟ್ಪೋನ್ಮೆಂಟ್ ಆಫ್ ಆಕ್ಷನ್ ಹೆಂಗ್ ಮಾಡ್ತಾನೆ, ಹಲವಾರು ಸನ್ನಿವೇಶಗಳಿವೆ. ಮೂಲತಃ ಈ ಭೂತ ಹೇಳಿದ ಮಾತಿನ ಆಧಾರದ ಮೇಲೆಯೇ ನನ್ನ ಚಿಕ್ಕಪ್ಪನನ್ನು ಕೊಂದ್ಬಿಡ್ಬೇಕೆ ಅನ್ನುವಂಥದ್ದು ಒಂದು ನಿಲುವಿನಿಂದ ಒಂದಿಷ್ಟು ಟೈಮ್ ತಗೋತಾನೆ. ಅದನ್ನ ಟೆಸ್ಟ್ ಮಾಡಕ್ ಒಂದು ನಾಟಕ ಮಾಡ್ತಾನೆ. ಆಮೇಲೆ ಅಂತಿಮವಾಗಿ ಇನ್ನೇನು ಕೊಂದೇ ಬಿಡ್ಬೇಕಂತ ನಿರ್ಣಯ ಮಾಡಿದಾಗ ಆ ಕ್ಲಾಡಿಯಸ್ನನ್ನ ಕೊಲ್ಬೇಕು ಅಂತ ಹೋದಾಗ ಒಂಥರ ವಿಧಿಯ ಸನ್ನಿವೇಶದ ಹಾಗೆ ಅಲ್ಲಿ ಬರ್ತದೆ. ಆತ ಪ್ರಾರ್ಥನೆಯನ್ನು ಮಾಡ್ತಾನೆ, ಚಿಕ್ಕ ಕೊಲ್ಬೇಕು ನಿಜವಾಗಿ ಸದ್ಯಕ್ಕೆ, ಆದ್ರೆ ಪ್ರೋಕ್ರಾಸ್ಟಿನೇಷನ್ ಮತ್ತೆ ಮುಂದೂಡ್ತಾನ. ಆ ಒಂದು ಪ್ರಕ್ರಿಯೆಯನ್ನ ಮುಂದಿಡ್ತಾನ. ಆ ಮುಂದೂಡುವಿಕೆಗೆ ಕಾರಣ ಆತ ಏನ್ ಕೊಟ್ಕೋತಾನಂತಂದ್ರೆ, ಆತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋ ಟೈಮ್ ಒಳಗೆ ಕೊಂದೆ ಅಂತಂದ್ರೆ ಈ ಮಹಾಪಾಪಿ ನೇರವಾಗಿ ಸ್ವರ್ಗಕ್ಕೆ ಹೊರಟು, ಇನ್ನೊಂದು ಸ್ವಲ್ಪ ತಡೆದು ಕೊಲ್ಲೋಣ ಅಂತ ಆತ ಪೋಸ್ಟ್ಪೋನ್ ಮಾಡ್ಬಿಡ್ತಾನೆ. ಆ ಚಾನ್ಸ್ ಮಿಸ್ ಆಗುತ್ತಲ್ಲ, ಅದು ಆತನ ದುರಂತಕ್ಕೆ ಕಾರಣ. ಪ್ರೋಕ್ರಾಸ್ಟಿನೇಷನ್ ಅಂತ ಆ ಕಾರಣದಿಂದ ಆತನಿಗೆ
ಬಹಳ ನೋವನ್ನ ಯಾತನೆಯನ್ನ ಸಫರ್ ಮಾಡ್ತಾನೆ. ಇಂಥದ್ದೇ ಪ್ರೋಕ್ರಾಸ್ಟಿನೇಷನ್ ಅನ್ನ ರನ್ನನ ಗದಾಯುದ್ಧದಲ್ಲೂ ನಾವು ಕಾಣ. ಎಂತೆಂಥ ಅವಕಾಶಗಳು ಬಂದ್ರೆ ಅವುಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಹೋಗಿದ್ದಾರೆ. ಎಷ್ಟು ಸಂಧಿಗಾಗಿ ಎಷ್ಟು ಜನ ಅಲ್ಪರಿದಿದ್ದಾರೆ ಅಂತಂದ್ರೆ, ಆತ ಕೃಷ್ಣನಿಂದ ಹಿಡ್ಕೊಂಡು, ಭೀಷ್ಮನಿಂದ ಹಿಡ್ಕೊಂಡು, ಸಂಜಯನಿಂದ ಹಿಡ್ಕೊಂಡು ಎಲ್ಲಾ ಜನ ಒಬ್ಬರ ನಂತರ ಒಬ್ರು ಸಂಧಿ ಮಾಡ್ಕೋ, ಈ ಯುದ್ಧ ಬೇಡ, ಸಂಧಿ ಮಾಡ್ಕೋ ಅಂತ ಹೇಳಿದ್ರೆ ಆ ಸಂಧಿ ಮಾಡಿಕೊಳ್ಳುವುದನ್ನ ನಿರಂತರವಾಗಿ ಆತ ಪೋಸ್ಟ್ಪೋನ್ ಮಾಡ್ತಾ ಹೋಗೋದನ್ನ ನಾವು ಇದೊಂದು ರೀತಿಯೊಳಗ ಅವನು ಸ್ವಭಾವಕ್ಕೆ ಒಗ್ಗಿದ್ದಾದ್ರಿಂದ ಇದನ್ ಬೇಕಾದ್ರೆ ಒಂದಿಷ್ಟು ಅಗಣ್ಯ ಮಾಡಿ ಆತ ಕಾಲಹರಣ ಮಾಡುವಂತ, ಯುದ್ಧನೆ ಮಾಡೋದು ನಿಜ ಇತ್ತಂದ್ರೆ ಕಾಲಹರಣ ಮಾಡುವಂತ ಒಂದು ಒತ್ತಡ ಅವನಿಗೂ ಬರ್ತದೆ. ಒತ್ತಡ ಅಲ್ಲಿ ಆತನಿಗೆ ಕಣ್ಣೆದುರಿಗೆ ಹ್ಯಾಮ್ಲೆಟನಿಗೆ ಕಣ್ಣೆದುರಿಗೆ ಒಬ್ಬ ತನ್ನ ಎದುರಾಳಿ, ತನ್ನ ತಂದೆಯನ್ನು ಕೊಂದಿರತಕ್ಕಂಥ ವ್ಯಕ್ತಿ ಇದ್ದಾಗಲೂ ಪೋಸ್ಟ್ಪೋನ್ ಮಾಡೋದಾದ್ರೆ ಅಲ್ಲಿ ಮಾಡಿದ್ರೆ, ಇಲ್ಲಿ ಗದಾಯುದ್ಧ ನಾಟಕದೊಳಗ ದುರ್ಯೋಧನ ಮುಂದೆ ತಾನು ಕೊಲ್ಲಬೇಕೆಂದು ಯೋಚನೆ ಹಾಕಿಕೊಂಡಿರುವಂಥವ್ರನ್ನ ಕೊಲ್ಲೋದಕ್ಕ ಸ್ವಲ್ಪ ಪೋಸ್ಟ್ಪೋನ್ ಮಾಡ, ಅದು ಭೀಷ್ಮರ ಒಂದು ಸಲಹೆಯ ಆಧಾರ. ಅಶ್ವತ್ಥಾಮ ಇನ್ನೇನು ಬರಲಿದ್ದಾನೆ, ಅವ ಬಂದಂದ್ರೆ ನಿನಗೊಂದು ದೊಡ್ಡದೊಂದು ಆನೆ ಬಲ ಬರ್ತದೆ. ಅಶ್ವತ್ಥಾಮ ಯಾಕೋ ಆನೆ ಎರಡು ಕೂಡೆ ಬರ್ಲಿಕ್ಕಿರ್ತವೆ, ಯಾಕಂದ್ರೆ ಇವೆರಡು ಕೂಡಿರುವಂತ ಆನೆ ಬಲ ಬರ್ತದೆ ನಿನಗೆ, ಅದಕ್ಕೊಂದು ಸ್ವಲ್ಪ ನೀ ಕಾಲ ವಂಚನೆ ಮಾಡು ಅಂತ. ಯಾವುದನ್ನ ನಾವು ಹ್ಯಾಮ್ಲೆಟ್ ನಾಟಕದೊಳಗೆ ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತೀವಿ, ಅದನ್ನ ಆ ಪ್ರೋಕ್ರಾಸ್ಟಿನೇಷನ್ ಅನ್ನು ಕನ್ನಡದೊಳಗೆ ಇಲ್ಲಿ ಕಾಲವಂಚನೆ, ಕಾಲಕ್ಷೇಪ ಮಾಡೋದಕ್ಕಾಗಿ ನೀನು ವೈಶಂಪಾಯನ ಸರೋವರದೊಳಗೆ ಹೋಗಿ ಅಡಗಿ ಕುಳಿತುಕೋ ಅಂತ ಹೇಳುವಂತ ಒಂದು ಸಲಹೆ ಕೊಡ್ತಾನ. ಅಡಕೊಳ್ಳಿಕ್ಕೂ ತುಂಬಾ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ. ಹಾಗೆ ಅಡಿಕೋಬೇಕಾದ್ರೆ ಮೂಲತಃ ಮುಂದಡಿ ಇರುವ, ಮುನ್ನುಗ್ಗಿ ಹೋಗುವ, ಯಾವಾಗಲೂ ಅಡ್ವಾನ್ಸ್ಡ್ ಮುಂದೆ ಹೋಗುವ, ಹಿಂದೆ ಗೊತ್ತಿಲ್ಲದ ದುರ್ಯೋಧನ ವೈಶಂಪಾಯನ ಸರೋವರದ ಒಳಗೆ ಹೋಗ್ಬೇಕಾದ್ರೆ ಅದು ಪತನದ ದಾರಿ. ನೋಡ್ಬೇಕು ಪತನ ಹೇಗಿರ್ತದೆ ಅಂದ್ರೆ ರಿವರ್ಸ್ ಅದೊಂದು. ಆತ ತನ್ನ ಹೆಜ್ಜೆಗಳನ್ನ ಹಿಂದು ಮಾಡಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ಸರೋವರದಿಂದ ಹೊರಗೆ ನಡೆದು ಹೋದ ಹಾಗೆ ತನ್ನ ಪಾದಗಳನ್ನು ಇಡ್ತಾ ಸರೋವರದ ಒಳಗೆ ಹೋಗಿ ಕುಳಿತುಕೊಳ್ತಾನೆ. ಇದೊಂದು ಸೋಲು, ಇದೊಂದು ಪತನ. ಆದರೆ ಮೂಲತಃ ಅದನ್ನು ಅನುಭವಿಸಿದ ಆ ದುರ್ಯೋಧನನ ಯಾತನೆಯನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕಲ್ಪಿಸ್ಕೋಬೇಕು. ಎಷ್ಟು ಅವನಿಗೆ ಯಾತನೆ ಆಗಿರ್ಬೇಕು ಅಂದ್ರೆ, ಅವನೊಂದಿಗೆ ಸದಾ ಸಂಚಾರ ಮಾಡತಕ್ಕಂಥ ರಾಜಲಕ್ಷ್ಮಿ ಯಾವಾಗ ಆತ ಆ ವೈಶಂಪಾಯನ ಸರೋವರದ ಒಳಗೆ ಬೆನ್ನು ಸರೋವರದ ಕಡೆಗೆ ಮಾಡಿ ಒಳಗೆ ಹೋಗ್ತಾನೋ, ಹಾಗೆ ಹೋಗ್ತಾ ಇದ್ದಂತೆ ರಾಜಲಕ್ಷ್ಮಿ, ನಿನ್ನೇನೋ ಭಾರಿ ಅಂತ ತಿಳ್ಕೊಂಡಿದ್ದೆ, ನೀನೊಬ್ಬ ದೊಡ್ಡ ಯೋಧ ಅಂತ ತಿಳ್ಕೊಂಡಿದ್ದೆ, ಅಯ್ಯೋ ನೀನು ಈ ದಾರಿಗೆ ಹೋದಿಯ, ಇಷ್ಟು ಪತನಕ್ಕೆ ಇಳಿದೆಯ, ಛೀ ಅಂತ ಒಂದು ಶಬ್ದ ಇದೆ. ಛೀ ಅಂದು ರಾಜಲಕ್ಷ್ಮಿ ಅವನನ್ನು ತೊರೆದು ಎಷ್ಟು ಯಾತನೆ ಆಗಿದೆ ದುರ್ಯೋಧನನಿಗೆ. ಇನ್ನೇನು ಹಿಂಗ್ ಒಳಗೆ ಇಳಿತಾನ ಅನ್ನೋದ್ರೊಳಗೆ ಅಲ್ಲಿರ್ತಕ್ಕಂಥ ಆ ಪಕ್ಷಿಗಳು ಏನಂತವಂದ್ರೆ, ಇಲ್ಲೇ ಈ ವ್ಯಕ್ತಿ ಬಂದ ಮಹಾ ಹೇಡಿ ಇದ್ದಾನೆ ಈತ, ಇಂಥ ಒಬ್ಬ ಹೇಡಿ ನಮ್ಮ ಈ ವೈಶಂಪಾಯನ ನೀರಿನೊಳಗೆ ಇಳಿದ್ರೆ ನೀರೆಲ್ಲ ಬತ್ತಿ ಹೋಗುತ್ತೆ, ದಯವಿಟ್ಟು ಅಲ್ಲಿಂದ ಮೇಲಿಂದ ಹಾರಿ ಬರತಕ್ಕಂತಹ ಪಕ್ಷಿಗಳೇ ದಯವಿಟ್ಟು ಈ ಸರೋವರದ ಕಡೆಗೆ ಬರಬಾಡ್ರಿ, ನಾವು ಇಲ್ಲಿ ನಿಲ್ಲಂಗಿಲ್ಲ ಅಂತ ತಿಳ್ಕೊಂಡು ಅವು ಕೂಡ ಹಾರಿ ಹೋಗುವಂತ ರನ್ನ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ದುರ್ಯೋಧನನ ಯಾತನೆಯ ಒಂದು ಅದರ ವಿಸ್ತಾರ, ಯಾತನೆಯ ಆಳವನ್ನ ನಮಗ ಆತ ಪರಿಚಯ ಮಾಡ. ಆದ್ರೆ ರನ್ನ ಮತ್ತೆ ದುರ್ಯೋಧನ ನೀರಿನಿಂದ ಹೊರಗೆ ಬರುವ ಎಲ್ಲ ಸನ್ನಿವೇಶ ಇದೆ. ಎದ್ದು ಬಂದು ನಂತರವೂ ಕೂಡ ಆತ ಏನ್ ಅನ್ನಂಗಿಲ್ಲ ಅಂತಂದ್ರೆ,
ನಾನು ಹೇಳಿ ಅನ್ನಂಗಿಲ್ಲ. ಅಲ್ಲೊಂದು ವಿವರಣೆ ಕೊಡ್ತಾನೆ, ಕೊಡಿಸ್ತಾನ ದುರ್ಯೋಧನ ಬಾಯಿಂದ. ನಾನು ನೀರೊಳಗೆ ಹೋಗಿ ಹೊರಗೆ ಬಂದಿನ್ಲ, ಇದು ನೀವು ಪತನ ಅಂತ ತಿಳ್ಕೊಬೇಡ್ರಿ. ಅದ್ ಹೆಂಗಂದ್ರೆ ವಿಷ್ಣು ಅವತಾರ ತಾಳಿ ಕೂರ್ಮಾವತಾರದೊಳಗೆ ಹೇಗೆ ರಸಾತಲದೊಳಗೆ ಇಳಿದು ಹೇಗೆ ಭೂಮಿಯನ್ನು ಹೊತ್ಕೊಂಡು ಹೊರಗೆ ಬಂದಲ್ಲೋ, ಹಾಗೆ ನಾನು ಮತ್ತೆ ಭೂಮಿಯನ್ನ ಪಡಿಲಿಕ್ಕೆ ತಳಗಿನಿಂದ ಎದ್ದು ಬಂದಿದ್ದೇನೆ ಅಂತ ತನ್ನನ್ನು ಹೇಳಿಕೊಳ್ಳುವ ಈ ಪರಾಕ್ರಮದ ಮಾತುಗಳೇನಿದೆಯಲ್ಲ, ಈ ಯೋಧರು ಹೀಗೆ ಇರ್ತಾರ. ಜೂಲಿಯಸ್ ಸೀಸರ್ ಕೂಡ ಹಾಗೆ ಮಾತಾಡ್ತಾರೆ. ಹೇಗೆ ಅಂತಂದ್ರೆ, ನಾಳೆ ಈಟ್ಸ್ ಆಫ್ ಮಾರ್ಚ್ ಬಂದೇ ಬಿಡ್ತೀವಿ, ನನಗೆ ಕನಸು ಬಿದ್ದದ, ನೀನ್ ಕೊಲ್ತಾರ ಅಂತ ಏನೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ, ಜೂಲಿಯಸ್ ಸೀಸರ್ ಹೇಳ್ತಾನೆ, ನಾನು ಹೋಗೇ ಬಿಡವ, ನಾಳೆಗೆ ಹೋಗೇ ಹೋಗ್ತೀನಿ. ಯಾಕಂತಂದ್ರೆ ಆತ ಹೇಳುವ ಮಾತು, ಕಾವರ್ಡ್ಸ್ ಡೈ ಮೆನಿ ಎ ಟೈಮ್ ಬಿಫೋರ್ ಡೆತ್. ಸಾವಿಗಿಂತ ಮೊದಲೇ ಹಲವಾರು ಜನ ಸತ್ ಹೋಗ್ತಾರೆ. ಕಾವರ್ಡ್ಸ್, ಪುಕ್ಕಲು ವ್ಯಕ್ತಿಗಳು ಸಾಯ್ತಾರೆ. ತನ್ನನ್ನು ಹೇಳ್ಕೊತಾನೆ ತನ್ನ ಬಗ್ಗೆ. ನಾನು ಮತ್ತು ಸಾವು ಹೆಂಗದಿವಿ ಅಂದ್ರೆ ಎರಡು ಸಿಂಹಗಳಿದ್ದಂಗೆ. ಆ ಎರಡೂ ಸಿಂಹಗಳು ಒಂದೇ ದಿನ ಹುಟ್ಟಿವಿ. ನಾನು ಇನ್ನೊಂದು ಸಿಂಹದಲ್ಲ, ಅದಕ್ಕಿಂತ ಸ್ವಲ್ಪ ಮೊದ್ಲೇ ಕೊಟ್ಟಿನಿ. ದಿ ಎಲ್ಡರ್ ಅನ್ನುವಂತ ಮಾತೇನಿದೆಯಲ್ಲ, ಆ ಜೂಲಿಯಸ್ ಸೀಸರ್ನೊಳಗಿರ್ತಕ್ಕಂಥ ಈ ತನ್ನ ಬಗೆಗಿನ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಏನಿದೆಯಲ್ಲ, ಅಂಥದ್ದನ್ನ ಹೇಳುವಂತಹ ಒಂದು ವಿಶ್ವಾಸದ ಮಾತನ್ನ ಅವನ ಕಡೆಯಿಂದ ಹೇಳಿಸ್ಕೊತಾನ. ಭೀಷ್ಮರು ಹೇಳಿದ್ದಕ್ಕಾಗಿ ನಾನು ಕೆಳಗೆ ಹೋಗಿದ್ದೆ ನೀರಿನೊಳಗೆ, ಹೊರತಾಗಿ ನಾನೇನಾಗಿಲ್ಲ ಅಂತಂದ್ರೆ ಹೀಗೆ ಅಂಜಿ ಅಡಗಿಕೊಂಡು ಕುಳಿತಿರ್ತಕ್ಕಂಥ ವ್ಯಕ್ತಿ ಅಲ್ಲ, ನನ್ನಲ್ಲಿ ಇನ್ನೂ ಸಾಮರ್ಥ್ಯ ಇದೆ ಅನ್ನೋದನ್ನ ಆತ ಹೇಳ್ಕೊತಾನ. ಅಷ್ಟೇ ಅಲ್ಲ, ನಾನು ಕೂರ್ಮಾವತಾರಿ ಅಂತ ಯಾರು ಅವರ ಬೆಂಗಾವಲಿಗೆ ನಿಂತಿದ್ದಾನೋ, ಕೃಷ್ಣ ಅರ್ಜುನನ ಬೆಂಗಾವಲಿಗೆ, ಪಾಂಡವರ ಬೆಂಗಾವಲಿಗೆ ನಿಂತಿದ್ದಾನೋ ಅಂತ ಕೃಷ್ಣನೊಂದಿಗೆ ತನ್ನನ್ನು ಸಮೀಕರಿಸಿಕೊಳ್ಳುವ ಒಂದು ಅಪರೂಪದ ಒಂದು ಸನ್ನಿವೇಶವನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಈಗಾಗಲೇ ಹೇಳಿದೆ, ಆ ದುರಂತ ನಾಯಕರು ಯಾವ ಸಂದರ್ಭದೊಳಗೂ ಕೈ ಚೆಲ್ಲಿ ಕೂಡಂಗಿಲ್ಲ ಅವ್ರು ಹಾಗೆ ಅವ್ರಿಗೇನ್ ನಂಬಿಕೆ ಇದೆ ಅಂದ್ರೆ, ನಾವು ಆಕ್ಟ್ ಮಾಡ್ಲೇಬೇಕು, ನಾವು ನಮ್ಮ ಕೆಲಸ ಮಾಡ್ಲೇಬೇಕು. ಅವರ್ ಥಾಟ್ಸ್ ಆರ್ ಅವರ್ಸ್, ಕೆಲಸ ಅಂತೂ ನಾವು ಮಾಡ್ಲೇಬೇಕು. ದೇರ್ ಎಂಡ್ಸ್ ನನ್ ಆಫ್ ಅವರ್ ಓನ್, ಅವು ನಮ್ಮ. ಅದು ಮುಂದೇನಾಗುತ್ತೋ, ಯಾವ್ಯಾವ ಕಾರಣಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಕೆಲಸವನ್ನು ನಾನು ಮಾಡಲೇಬೇಕು. ಅವರ್ ಥಾಟ್ಸ್ ಆರ್ ಅವರ್ ಓನ್, ದೇರ್ ಎಂಡ್ಸ್ ನನ್ ಆಫ್ ಅವರ್ ಓನ್ ಅನ್ನುವಂಥ ಮಾತು ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ. ಇದು ಒಂದೊಂದು ಸಾರಿ ಹೀಗೆ ನಾವು ಮಾಡಬೇಕಾದ ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡುವಾಗ ಏನೆಲ್ಲ ಅವಘಡಗಳು ಜರಿಗೆ ಹೋಗ್ತವೆ ಸಣ್ಣದೊಂದು ದೋಷದ ಕಾರಣದಿಂದ. ಸೀಸರ್ ನನ್ನ ಕೊಲೆ ಮಾಡುವುದರಲ್ಲಿ ಉಳಿದೆಲ್ಲ ವಿರೋಧಿ ಬಣದೊಂದಿಗೆ ಆದರ್ಶವಾದಿಯಾಗಿರ್ತಕ್ಕಂಥ ಬ್ರೂಟಸ್ ಕೈ ಜೋಡಿಸ್ತಾರೆ. ಅವರಿಗೆ ಇರತಕ್ಕಂಥ ಕಾರಣಗಳೇ ಬೇರೆ, ಇವನಿಗಿರುವಂತಹ ಕಾರಣವೇ ಬೇರೆ. ಬ್ರೂಟಸ್ನಿಗೆ ಇರುವಂತಹ ಕಾರಣ, ಆತ ತನ್ನ ಕರ್ತವ್ಯವನ್ನ ಮಾಡ್ಲೇಬೇಕಾಗಿ ಏನದು ಹೇಳ್ಕೊತಾನಂತಂದ್ರೆ, ನಾನು ನನ್ನ ದೇಶಕ್ಕಾಗಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯನಾಗಿರುವಂತಹ ಸೀಸರ್ನನ್ನು ನಾನು ಕೊಲ್ತಾ ಇದ್ದೆ. ಆಫನ್ ಕೋಟೆಡ್ ಲೈನ್ಸ್, ನಾಟ್ ದಟ್ ಐ ಲವ್ಡ್ ಸೀಸರ್ ಲೆಸ್, ನಾಟ್ ದಟ್ ಐ ಲವ್ಡ್ ಸೀಸರ್ ಲೆಸ್, ಬಟ್ ದಟ್ ಐ ಲವ್ ಮೈ ಕಂಟ್ರಿ ಮೋರ್ ಅನ್ನುವಂಥ ಮಾತನ್ನ ಅವನದೊಂದು ತಾತ್ವಿಕತೆ. ತಾನು ಈ ಕಾರಣಕ್ಕಾಗಿ ನಾನು ಬ್ರೂಟಸ್ನನ್ನ ಸಂರಕ್ಷಿಸಬೇಕು, ನಾನು ಜೂಲಿಯಸ್ ಸೀಸರ್ನನ್ನ ಕೊಲೆ ಮಾಡ್ತಾ ಇದ್ದೇನೆ, ದಿಸ್ ಈಸ್ ಮೈ ಆಕ್ಷನ್, ಅವರ್ ಥಾಟ್ಸ್, ಇದು ನನ್ನ ಆಲೋಚನೆ, ನನ್ನ ನಂಬಿಕೆ, ನನ್ನ ಸಿದ್ಧಾಂತ, ಆ ಕಾರಣಕ್ಕಾಗಿ ಇದು ನನ್ನ ಥಾಟ್. ಆದ್ರೆ ದೇರ್ ಎಂಡ್ಸ್, ನಾನು ಹೀಗೆ ಮಾಡಿದ್ನಲ್ಲ, ಇದರ ಎಂಡ್ ಯಾರ ಕೈಯೊಳಗದ ಗೊತ್ತಿಲ್ಲ ಅನ್ನುವ ಹಾಗೆ ಒಂದ್ ಕಡೆಗೆ ಶೇಕ್ಸ್ಪಿಯರ್ನ ಇನ್ನೊಂದು ನಾಟಕದಲ್ಲಿ ಇಲ್ಲಿ ಬರುವುದನ್ನು ಈಗಾಗಲೇ ನಾನು ಉಲ್ಲೇಖ ಮಾಡಿದೆ. ದುರ್ಯೋಧನ ಅವನು ಕೂಡ ಹೀಗೆ ಹೇಳ್ತಾನೆ, ತನ್ನ ಪರಾಕ್ರಮದೊಳಗೆ ಅವನಿಗೆ ಎಷ್ಟು ನಂಬಿಕೆ ಇದೆ ಅಂತಂದ್ರೆ, ಎಲ್ಲರೂ ಸತ್ತಿದ್ದಾರೆ, ಎಲ್ಲರೂ ಸತ್ತು ಹೋದ ನಂತರ ಹೇಳುವಂತಹ ಮಾತುಗಳಿವೆ,
ಆ ಒಂದು ರೀತಿಯೊಳಗೆ ಹತಾಶನಾಗಿ ಕೈ ಚೆಲ್ಲಿ ಹೋಗ್ಬಿಡ್ಬೇಕು. ಆದ್ರೆ ಅವರೆಲ್ಲ ಸತ್ತಿದ್ದಾರೆ. ಆತ್ಮೀಯ ಗೆಳೆಯ ಕರ್ಣ ಸತ್ತಿದ್ದಾನೆ, ಮಕ್ಕಳು ಸತ್ತಿದ್ದಾರೆ, ಎಷ್ಟು ಜನರ ಬಂಧು ಬಳಗವನ್ನು ಕಳ್ಕೊಂಡಿದ್ದಾನೆ. ಎಷ್ಟೆಲ್ಲ ಕಳ್ಕೊಂಡ್ರು ಕೂಡ ಆತ ಧೈರ್ಯವನ್ನು ಕಳ್ಕೊಂಡಿಲ್ಲ. ಆತ ಹೇಳ್ತಾನೆ, ನನಗೆರಡು ಬಲಿಷ್ಠವಾದಂತ ಶಕ್ತಿಗಳು ನನ್ನೊಳಗೆ. ಒಂದು ನಂದು ಭುಜಾದಂಡ, ಇನ್ನೊಂದು ಗದಾದಂಡ. ಭುಜಾದಂಡ ಮತ್ತು ಗದಾದಂಡ ಇದ್ರ ಮೇಲೆ ನನ್ನ ನಂಬಿಕೆ ಇಟ್ಕೊಂಡವ. ಅಂದ್ರೆ ಒಂದೊಂದ್ಸಾರಿ ಬರೀ ದಂಡಗಳೇ ಏನೂ ಅಲ್ಲ, ಈ ದಂಡಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ, ಆ ಸೋಲ್ಡ್ ಅನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಬರೀ ಕೈ ಅಲ್ಲ, ಆ ಕೈ ಹಿಂದಿರ್ತಕ್ಕಂಥ ಮೈಂಡ್ ಅಂತ ನಾವೇನ್ ಹೇಳ್ತೀವಲ್ಲ, ಹಾಗೆ ನಾನು ಭುಜಾದಂಡವನ್ನ, ನನ್ನ ಭುಜದ ಶಕ್ತಿಯನ್ನ ಮತ್ತು ನನ್ನ ಈ ಗದೆಯ ಶಕ್ತಿಯನ್ನ ನಾನು ನಂಬಿದ್ದೇನೆ ಅಂತ ಹೇಳಿದ್ರೆ, ನನ್ನೊಳಗಿರ್ತಕ್ಕಂಥ ಆತ್ಮಶಕ್ತಿ ಅಷ್ಟಿದೆ ಅಂತ ಆತ ಹೇಳಿಕೊಳ್ಳುವುದನ್ನು ಹೇಳಿಕೊಡ್ತಾನೆ. ಆತ ರನ್ನ ಬಹಳ ಸೂಕ್ಷ್ಮವಾಗಿ ಏನೇನೋ ಫ್ಲಾಗಳನ್ನ ಮಾಡಿರುವ ದುರ್ಯೋಧನ, ಅವನು ಇಂತೆಲ್ಲ ಫ್ಲಾಗಳಿಗಾಗಿ ಇಂಥದ್ದೊಂದು ಶಿಕ್ಷೆ ಇದೆ ಅಂತ ಹೇಳುವಂತ ಒಂದು ಪದ್ಯ ಅಲ್ಲಿ ಬರ್ತದೆ. ಆ ಪದ್ಯವನ್ನು ಓದ್ತಾ ಇದ್ದಂತೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಯಾವುದೋ ಒಂದು ದುರಂತ ನಾಟಕವನ್ನ ಬರ್ಲಿಕ್ಕೆ ಹೊರಟಂತ, ಅದರ ಚೌಕಟ್ಟನ್ನ ಮುಂದಿಟ್ಕೊಂಡು ಬರ್ಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಲೇಖಕನ ಹಾಗೆ ನಮಗಲ್ಲಿ ಕಾಣುತ್ತೆ. ದುರ್ಯೋಧನನ ಸಾವಿಗೆ ಒಂದು